ನೆಕ್ಸ್ಟ್ ಬರ್ರಿ, ಭಾರತದ ಭೂಗೋಳಶಾಸ್ತ್ರ ಅಂತೇಳಿ ಬರ್ತದೆ. ಭಾರತದ ಭೂಗೋಳಶಾಸ್ತ್ರ ಅಂತೇಳಿ ಬರ್ತದೆ. ತುಂಬ ಲಾಂಗ್ ಲೆಸನ್ಸ್. ಓಕೆ, ಹೈಯೆಸ್ಟ್ ಕ್ವಶನ್ಸ್ ಬರೋದು ಇಲ್ಲೇ ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳ್ತಾನೆ. ಓಕೆ, ಭಾರತದ ಭೂಗೋಳಶಾಸ್ತ್ರ ಅಂತೇಳಿ ಬರ್ತದೆ. ಎಸ್, ಭಾರತದ ಭೂಗೋಳಶಾಸ್ತ್ರದಲ್ಲಿ ನಾವು ಏನೇನು ಇಲ್ಲಿ ಕಲಿಬೇಕಾಗುತ್ತೆ? ಭಾರತದ ಭೂಗೋಳಶಾಸ್ತ್ರದಲ್ಲಿ ನಾವೇನೇನು ಇಲ್ಲಿ ಕಲಿಬೇಕಾಗುತ್ತೆ? ಭಾರತದ ಭೌಗೋಳಿಕ ಲಕ್ಷಣಗಳು. ಭಾರತದ ಮ್ಯಾಪ್ ಇರ್ತದೆ, ಭಾರತದ ಮೇಲ್ಮೈಯಲ್ಲಿ ಕಂಡುಬರುವಂಥ ಲಕ್ಷಣಗಳನ್ನು ಇಲ್ಲಿ ನಾವಿಲ್ಲಿ ನೋಡಬೇಕಾಗುತ್ತೆ. ಭಾರತದ ಉದ್ದ, ಭಾರತದ ಗಾತ್ರ, ಭಾರತದ ಮೇಲೆ ಹಾದು ಹೋಗುವಂಥ ರೇಖೆ ಯಾವುದು, 23.5 ಡಿಗ್ರಿ. ಭಾರತದಲ್ಲಿ ಸಮಯ ನಿರ್ಧಾರಿತ ರೇಖೆ ಯಾವುದು, ಅದು ಎಲ್ಲೆಲ್ಲಿ ಹೋಗುತ್ತೆ. ಭಾರತದ ಉತ್ತರದ ತುದಿ ಯಾವುದು, ದಕ್ಷಿಣದ ತುದಿ ಯಾವುದು, ಪೂರ್ವಕ್ಕಿರೋ ತುದಿ ಯಾವುದು, ಪಶ್ಚಿಮಕ್ಕಿರುವಂಥ ತುದಿ ಯಾವುದು. ಕರೆಕ್ಟಾ? ಭಾರತ ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಹಂಚ್ಕೋತಾ ಇದೆ, ಆ ಒಂದೊಂದು ದೇಶಗಳ ಜೊತೆಗೆ ಬರುವಂಥ ರಾಜ್ಯಗಳು ಯಾವುದು, ಅದು ರಾಜ್ಯಗಳ ಸುತ್ತ ಏನೇನು ಬರ್ತವೆ, ಪ್ರೆಸೆಂಟಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ. ಯಾಕಂದರೆ ಕರೆಂಟ್ ಅಫೇರ್ಸ್ ಇರೋದೇ ಇಲ್ಲೇ ಜಾಸ್ತಿ. ಇತ್ತೀಚೆಗೆ ಭಾರತ ಪಾಕಿಸ್ತಾನ ಸಮಸ್ಯೆ ಅಂತ ಇದೆ. ಓಕೆ, ಮನ್ಮನೆ ತಾನೇ ನಮ್ಮಲ್ಲಿ ಯಾವುದೋ ಒಂದು ಡ್ಯಾಮಿಗೋಸ್ಕರವಾಗಿ ಒಂದು ನದಿ ನೀರನ್ನು ಸ್ಟಾಪ್ ಮಾಡಿಸಿದ್ದಾರೆ, ರಾವಿ ನದಿ ನೀರನ್ನು ಸ್ಟಾಪ್ ಮಾಡಿಸಿದ್ದಾರೆ. ಆದರೆ ರಾವಿ ನದಿ ಎಲ್ಲಿ ಬರ್ತದೆ, ರಾವಿ ನದಿಗೂ ಪಾಕಿಸ್ತಾನಕ್ಕೂ ಏನು ಸಂಬಂಧ, ನಮ್ಗದು ಯಾಕೆ ಇಂಪಾರ್ಟೆಂಟು, ಪುಲ್ವಾಮಾಗೂ ರಾವಿ ನದಿಗೂ ಏನು ಸಂಬಂಧ, ಉರಿ ದಾಳಿಗೂ ರಾವಿ ನದಿಗೂ ಏನು ಸಂಬಂಧ, ನರೇಂದ್ರ ಮೋದಿಗೂ ರಾವಿ ನದಿಗೂ ಏನು ಸಂಬಂಧ, ಎಲ್ಲವೂ ಕೂಡ ಬರ್ತದೆ. ಈ ಥರದ್ದು ನಮ್ಮಲ್ಲಿ ತೋರ ಬರ್ತದೆ. ಈ ಚೀನಾ ಜೊತೆಗೆ ಸಮಸ್ಯೆ ಅಂತ ನೋಡಿದ್ರೆ ಡೋಕ್ಲಾಮ್ ಸಮಸ್ಯೆಯನ್ನು ನೋಡ್ತೀರಿ. ಕರೆಕ್ಟಾ? ಅರುಣಾಚಲ್ ಪ್ರದೇಶದ ಸಮಸ್ಯೆಯನ್ನು ನೋಡ್ತೀರಿ, ಸಿಕ್ಕಿಂ ಸಮಸ್ಯೆಯನ್ನು ನೋಡ್ತೀರಿ. ಕರೆಕ್ಟಾ? ಅಲ್ಲಿ ಅವ್ರು ಕೊಡ್ತಾ ಇರುವಂಥ ರಸ್ತೆಗಳನ್ನು ನೋಡ್ತೀರಿ. 1 ಬೆಲ್ಟ್ 1 ನೇಷನ್ ರಸ್ತೆಗಳು ಅಂತ ಕೊಡ್ತಾ ಇದ್ದಾರೆ ಅವರು, ಅದನ್ನು ನೋಡ್ತೀವಿ. ಓಕೆ, ಟ್ರಯಾಂಗಲ್ ಶೇಪ್ ಡೆಲ್ಟಾಸನ್ನು ನೋಡ್ತೀವಿ. ಇಂಡೋ ಚೈನಾದ ಮಧ್ಯೆ ಬರ್ತಾ ಇರುವಂಥ ಪ್ರೆಸೆಂಟ್ ಈಗ ಕರೆಂಟ್ ಅಫೇರ್ಸ್ ಅದು ಟ್ರಯಾಂಗಲ್ ಶೇಪ್ ಡೆಲ್ಟಾಸನ್ನು ಚೀನಾ ಭಾರತದ ಮೇಲೆ ಎಳಿತಾ ಇದೆ. ಯಾವುದನ್ನು ಇಟ್ಕೊಂಡು? ಪಾಕಿಸ್ತಾನ, ಶ್ರೀಲಂಕಾ, ಮಯನ್ಮಾರ್ ದೇಶಗಳನ್ನು ಇಟ್ಕೊಂಡು ಚೀನಾ ಭಾರತದ ಮೇಲೆ ಟ್ರಯಾಂಗಲ್ ಡೆಲ್ಟಾಸನ್ನು ಎಳಿತಾ ಇದೆ. ಅದಕ್ಕೆ ಪರಿಹಾರವಾಗಿ ಭಾರತ ಏನು ಮಾಡ್ತಾ ಇದೆ? ಈ ಥರದ ಇಲ್ಲಿ ಸಮಸ್ಯೆಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಚಿಕನ್ ನೆಕ್ ಕಾರಿಡಾರ್ ಅಂದರೆ ಏನು? ಚಿಕನ್ ನೆಕ್ ಕಾರಿಡಾರ್ ಅಂತಾನೆ ಕರೀತಾರೆ ಅದನ್ನು. ಕನ್ನಡದಲ್ಲಿ ಅಂದರೆ ಏನಿಲ್ಲ, ಅದಕ್ಕೆ ಹೆಸರೇ ಕೊಟ್ಟಿರೋದು ಚಿಕನ್ ನೆಕ್ ಕಾರಿಡಾರ್ ಅಂತೇಳಿ. ಚಿಕನ್ ನೆಕ್ ಕಾರಿಡಾರ್ ಅಂದರೆ ಏನು? ಯಾಕೆಂದರೆ ಭಾರತದಿಂದ ಈಶಾನ್ಯದ ರಾಜ್ಯಗಳಿಗೆ ಹೋಗ್ಬೇಕಂದ್ರೆ ಇರುವಂಥ ಕಣಿವೆ ಮಾರ್ಗವನ್ನು ಚಿಕನ್ ನೆಕ್ ಕಾರಿಡಾರ್ ಅಂತೇಳಿ ನಾವು ಇದನ್ನು ಕರಿತೀವಿ. ಚಿಕನ್ ನೆಕ್ ಕಾರಿಡಾರ್ ಯಾವ ಥರ ಇದೆ, ಎಲ್ಲಿ ಬರ್ತದೆ ಇದು? ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಬರ್ತದೆ. ಯಾಕಂದರೆ ಪಶ್ಚಿಮ ಬಂಗಾಳ ರಾಜ್ಯದ ಮ್ಯಾಪನ್ನು ನೋಡಿ, ಕೋಳಿ ಥರ ಐತೆ, ಅದು ಕೋಳಿ ಕತ್ತಿನ ಥರ ಐತೆ. ಕರೆಕ್ಟಾ? ಅದನ್ನು ಚಿಕನ್ ನೆಕ್ ಕಾರಿಡಾರ್ ಅಂತೇಳಿ ಕರೆಯುವಂಥದ್ದು ಅಷ್ಟೇ. ಈ ಥರದ ಇಲ್ಲಿ ಅನೇಕ ಸಮಸ್ಯೆಗಳು ನಮ್ಮಲ್ಲಿ ನೋಡಬೇಕಾಗತ್ತೆ. ಭಾರತದೊಳಗೆ ಬರುವಂತಹ ಭೂಮಿಯಿಂದ ಆವೃತವಾಗಿರುವಂಥ ರಾಜ್ಯಗಳೆಷ್ಟು, ಜಲದಿಂದ ಆವೃತವಾಗಿರುವಂಥ ರಾಜ್ಯಗಳೆಷ್ಟು, ಸಂಪೂರ್ಣವಾಗಿ ಲ್ಯಾಂಡ್ ಲಾಕ್ಡ್ ರಾಜ್ಯಗಳೆಷ್ಟು, ಅಂದರೆ ಭೂಮಿಯಿಂದ ಸುತ್ತುವರೆದಿರುವಂಥ ರಾಜ್ಯಗಳೆಷ್ಟು ನಮ್ಮಲ್ಲಿ. ಓಕೆ, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕರಾವಳಿಗಳು ಕಂಡುಬರ್ತವೆ, ಯಾವ ರಾಜ್ಯದಲ್ಲಿ ಕಡಿಮೆ ಕಂಡುಬರ್ತವೆ, ಯಾವ್ಯಾವ ರಾಜ್ಯಗಳೊಂದಿಗೆ ಯಾವ್ದು ಬೌಂಡ್ರಿಯನ್ನು ಶೇರ್ ಮಾಡ್ತಾ ಇದೆ, ಇವುಗಳನ್ನ ಇಲ್ಲಿ ನೋಡಬೇಕಾಗತ್ತೆ. ಮನೆ ದಿನ PC ಆಲ್ರೆಡಿ ಒಂದು ಕ್ವಶನ್ ಕೇಳಿದ, ಮತ್ತು ಉತ್ತರ ಪ್ರದೇಶದೊಂದಿಗೆ ಬೌಂಡರಿಯನ್ನು ಹಂಚ್ಕೊಂಡಿರುವಂಥ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಹೇಳಿ. ಈ ಥರದ ಅನೇಕ ಕ್ವಶನ್ಸ್ಗಳನ್ನ ಇಲ್ಲಿ ನಾವು ಇಲ್ಲಿ ಕವರ್ ಮಾಡ್ತಾ ಬರಬೇಕಾಗುತ್ತೆ. ಯಾಕಂದರೆ KS ನಿಮಗೆ ಫಸ್ಟ್ ಪೇಪರ್ ಮತ್ತು KS ಮೇನ್ಸಲ್ಲಿ ಫಸ್ಟ್ ಪೇಪರ್ ದೃಷ್ಟಿಯಿಂದ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಓಕೆ, ಯಾಕಂದರೆ ನಾನಿಲ್ಲಿ ಬಿಡಿಸ್ಬೇಕಂದ್ರೆ ನಿಮಗೆ ಒಂದೊಂದು ಮೇನ್ಸ್ ಕ್ವಶನ್ಸ್ ಕೂಡ ಇಲ್ಲಿ ಬರೆಸ್ತಾ ಹೋಗ್ತೀನಿ. ಓಕೆ, ಸಬ್ಜೆಕ್ಟನ್ನು ಪೂರ್ತಿ ಮಾಡಿ ಕಾನ್ಸೆಪ್ಟನ್ನು ಎಲ್ಲ ಹೇಳಾದ್ಮೇಲೆ ಇಲ್ಲಿ ಬಂದಿರುವಂಥ ಒಂದು ಮೇನ್ಸ್ ಕ್ವಶನ್ನ ನಿಮಗೆ ಹಾಕಿಸ್ತೀನಿ ಅಲ್ಲಿ. ಓಕೆ, ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವಲ್ಲಿ ಮೇನ್ಸ್ ಕ್ವಶನ್ನ ಬರ್ಕೊಂಡ್ರೆ ಆಯ್ತು. ಕ್ಲಿಯರ್? ಎಸ್. ನೆಕ್ಸ್ಟ್ ಬಂದರೆ ಪ್ರಾಕೃತಿಕ ಲಕ್ಷಣಗಳು ಅಂತೇಳಿ ಬರ್ತದೆ. ಭಾರತದ ಪ್ರಾಕೃತಿಕ ಲಕ್ಷಣಗಳು, ಫಿಸಿಕಲ್ ಫ್ಯೂಚರ್ಸ್ ಅಂತೇಳಿ ಬರ್ತವೆ ನಮ್ಮಲ್ಲಿ ಪ್ರಾಕೃತಿಕ ಲಕ್ಷಣಗಳು. ಇದರಲ್ಲಿ ಬಂದರೆ ನಮ್ಮಲ್ಲಿ ಹಿಮಾಲಯ ಪರ್ವತಗಳು ಅಂತೇಳಿ ಬರ್ತದೆ. ಹಿಮಾಲಯ ಪರ್ವತದ ಉಗಮ ಯಾವ ಥರ ಆಯಿತು, ಹಿಮಾಲಯದ ಉಗಮ ಯಾವ ಥರ ಆಯಿತು ಅದು ಬೇಕಲ್ಲ. ಹಿಮಾಲಯದ ಉಗಮ ಯಾವ ಥರ ಆಯಿತು? ಯಾಕಂದರೆ ಭಾರತ ಒಂದು ಭಾಗ, ಲಾರೇಶಿಯಾ ಒಂದು ಭಾಗ. ಭಾರತವನ್ನು ಗೋಂಡ್ವಾನ ಅಂತಾರೆ, ರಷ್ಯಾದ ಭಾಗವನ್ನು ಲಾರೇಶಿಯಾ ಅಂತಾರೆ. ಈ ಗೋಂಡ್ವಾನ ಮತ್ತು ಲಾರೇಶಿಯಾಗಳು ಒಂದಾನೊಂದು ಬಂದು ಘರ್ಷಣೆ ಇತ್ತು. ಇದರಿಂದ ನಮ್ಮಲ್ಲಿ ಹಿಮಾಲಯ ಆಯಿತು. ಯಾವ ಥರ ಇತ್ತು ಹಿಮಾಲಯ, ಇದರಿಂದ ಆದಂಥ ಪರಿಣಾಮಗಳಿಗೇನು, ಇವನ್ನ ಥಿಯರಿಯನ್ನು ಕೊಟ್ಟಂಥವ್ರು ಯಾರು, ಇವನ್ನ ಇಲ್ಲಿ ನೋಡಬೇಕಾಗುತ್ತೆ.
ಹಿಮಾಲಯದ ಉಗಮ ಸಿದ್ಧಾಂತ ಅಂತೇಳಿ ಬರ್ತದೆ. ಓಕೆ. ನೆಕ್ಸ್ಟ್, ಉತ್ತರ ಭಾರತದ ಪರ್ವತಗಳು ಅಂದ್ರೆ ಕೂಡ ಒಂದೇ, ಅಥವಾ ಹಿಮಾಲಯ ಪರ್ವತಗಳು ಅಂದ್ರೂ ಕೂಡ ಒಂದೇ. ಉತ್ತರ ಭಾರತದ ಪರ್ವತಗಳು, ಹಿಮಾಲಯದ ಹೊರಗಿನ ಪರ್ವತಗಳು ಅಂತೇಳಿ ಬರ್ತದೆ. ಟ್ರಾನ್ಸ್ ಹಿಮಾಲಯನ್ ಮೌಂಟೇನ್ಸ್ಗಳು ಅಂತೇಳಿ ಕರಿತೀವಿ. ಕೆಲವೊಂದು ಬಾರಿ ಇಂಗ್ಲಿಷಲ್ಲೂ ಬೇಕಾದ್ರೆ ಇದನ್ನ ಕರೀತಾರೆ. ಓಕೆ. ಸಿಂಧು ಗಂಗಾ ಟ್ರಾನ್ಸ್ ಹಿಮಾಲಯನ್ ಮೌಂಟೇನ್ಸ್ ಅಂತ ಕರಿತೀವಿ. ಅಂದ್ರೆ ಭಾರತದ ಹೊರಗೆ ಕಂಡುಬರುವಂತ ಪರ್ವತಗಳು. ಈ K2 ಭಾರತದ ಯಾವ ಪರ್ವತದಲ್ಲಿ ಕಂಡುಬರ್ತದೆ? ಹೊರ ಪರ್ವತಗಳಲ್ಲಿ K2 ಕಂಡುಬರ್ತದೆ. K2 ಅಂದ್ರೆ ಏನು? ಕಾರಾಕೋರಂ ಅಂತ ಕರಿತೀವಿ ಅಷ್ಟೇ. K2 ಮೀನ್ ಕಾರಾಕೋರಂ, K+K2 ಕಾರಾಕೋರಂ ಅಂತ ಕರೆಯಲಾಗುತ್ತೆ. ಈ ತರದಲ್ಲಿ ನಮ್ಮಲ್ಲಿ ಕಂಡುಬರುವಂತಹ ಪರ್ವತಗಳು ಈ ಭಾರತದ ಹೊರಗಿನ ಪರ್ವತಗಳು ಅಂತೇಳಿ ಕಂಡುಬರ್ತವೆ. ನೆಕ್ಸ್ಟ್, ಮಹಾ ಹಿಮಾಲಯ ಅಂತೇಳಿ ಕಂಡುಬರ್ತದೆ. ಗ್ರೇಟ್ ಹಿಮಾಲಯ ಅಂತೇಳಿ ಕರಿತೀವಿ, ಮಹಾ ಹಿಮಾಲಯ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಮಧ್ಯ ಹಿಮಾಲಯಗಳು ಅಂತೇಳಿ ಕರಿತೀವಿ. ಮಧ್ಯ ಭಾಗದಲ್ಲಿ, ಮಿಡಲ್ ಭಾಗದಲ್ಲಿ ಕಂಡುಬರುವಂತಹ ಹಿಮಾಲಯಗಳು. ಈ ಮಧ್ಯ ಭಾಗದಲ್ಲಿ ಕಂಡುಬರುವಂತಹ ಹಿಮಾಲಯಗಳಲ್ಲಿ ನಮ್ಮಲ್ಲಿ ಪಾಸಸ್ಗಳು ಕಂಡುಬರ್ತವೆ. ಕಣಿವೆ ಮಾರ್ಗಗಳು ಅಂತೇಳಿ ಕರಿತೀವಿ, ಅಥವಾ ಪಾಸಸ್ ಅಂತೇಳಿ ಕರೆಯಲಾಗುತ್ತೆ. ಗಿರಿಧಾಮಗಳು ಅಂತೇಳಿ ಕರಿತೀವಿ. ಹಿಲ್ ಸ್ಟೇಷನ್ಸ್ಗಳು ನಮ್ಮಲ್ಲಿ ಇಲ್ಲಿ ಕಂಡುಬರ್ತದೆ. ಅನೇಕ ಸರೋವರಗಳು ಕಂಡುಬರ್ತವೆ. ಹಿಮ ನದಿಗಳು ಕೂಡ ಇಲ್ಲಿ ಕಂಡುಬರ್ತದೆ. ಮಧ್ಯ ಹಿಮಾಲಯನ ಇಲ್ಲಿ ನೋಡ್ಬೇಕಾಗುತ್ತೆ. ಮಧ್ಯ ಹಿಮಾಲಯ ಅಂತ ಬಂದ್ರೆ ನೆಕ್ಸ್ಟ್ ನಮ್ಮಲ್ಲಿ ಬರ್ತದೆ ಶಿವಾಲಿಕ್ ಬೆಟ್ಟಗಳು ಅಂತ ಹೇಳಿ ಕರಿತೇವೆ, ಅಥವಾ ಹಿಮಾಲಯದ ಪಾದ ಬೆಟ್ಟಗಳು ಅಂತ ಕರಿತೀವಿ. ಹಿಮಾಲಯದ ಪಾದ ಬೆಟ್ಟಗಳು. ಹಿಮಾಲಯದ ಪಾದ ಬೆಟ್ಟಗಳಿಂದನೇ ನಮ್ಮಲ್ಲಿ ಗಂಗಾ ನದಿ ಹರಿಯುವಂಥದ್ದು, ಯಮುನಾ ನದಿ ಹರಿಯುವಂಥದ್ದು. ಯಾಕಂದ್ರೆ ಅದು ಮುಂದಕ್ಕೆ ಬಂದ್ರೆ ನಮ್ಮಲ್ಲಿ ಉತ್ತರದ ಮಹಾಮೈದಾನಗಳು ಇಲ್ಲಿ ಕಂಡು ಬರ್ತವೆ. ಉತ್ತರದ ಮಹಾಮೈದಾನಗಳನ್ನ ಇಲ್ಲಿ ನೋಡ್ಬೇಕಾಗುತ್ತೆ. ಉತ್ತರದ ಮಹಾಮೈದಾನಗಳು, ಇದನ್ನ ಗಂಗಾ ಮೈದಾನ ಅಂತೇಳಿ ಕರಿತೀವಿ, ಸಿಂಧು ಮೈದಾನ ಅಂತೇಳಿ ಕರಿತೀವಿ, ಬ್ರಹ್ಮಪುತ್ರ ಮೈದಾನ ಅಂತೇಳಿ ಕರಿತೀವಿ, ಸಿಂಧು ಗಂಗಾ ಮೈದಾನ ಅಂತೇಳಿ ಕರಿತೀವಿ. ಇಲ್ಲಿ ಪ್ರಧಾನವಾಗಿ ದೋಬ ಪ್ರದೇಶಗಳು ನಮ್ಮಲ್ಲಿ ಕಂಡುಬರ್ತವೆ. ಬಿಸ್ತ್ ದೋಬ್ ಅಂತೇಳಿ ಕಂಡುಬರ್ತದೆ, ರಾವಿ ದೋಬ್ ಅಂತೇಳಿ ನಮ್ಮಲ್ಲಿ ಕಂಡುಬರ್ತದೆ. ಕೆಲವೊಂದು ದೋಬ ಪ್ರದೇಶಗಳನ್ನ ನೋಡ್ತೀವಿ. ಯಾಕೆ ಫೇಮಸ್ ಇದು? ಅತಿ ಹೆಚ್ಚು ನಮ್ಮಲ್ಲಿ ನಾಗರಿಕತೆಗಳು ಬೆಳೆದು ಬಂದಿರುವಂಥದ್ದು ಈ ಪ್ರದೇಶ. ಓಕೆ. ಸಿಂಧು ಬಯಲಿನ ನಾಗರಿಕತೆ ಕಂಡುಬರ್ತದೆ. ವೇದ ನಾಗರಿಕತೆಗಳು ನಮ್ಮಲ್ಲಿ ಬೆಳಕಿಗೆ ಬಂದಿದೆ. ಇಲ್ಲಿ ಅನೇಕ ನದಿಗಳು ಇದ್ದು ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ಪ್ರದೇಶ ಇದು. ಓಕೆ. ಮೈದಾನ ಪ್ರದೇಶಗಳು ಅಂತ ನಮ್ಮ ಇದನ್ನ ಕರಿತೀವಿ. ನೆಕ್ಸ್ಟ್ ಬರ್ತದೆ ಭಾರತದ ಮರುಭೂಮಿ ಅಥವಾ ಡೆಸರ್ಟ್ ಅಂತ ಇದನ್ನ ಕರಿತೀವಿ. ಭಾರತದ ಮರುಭೂಮಿ. ಭಾರತದ ಮರುಭೂಮಿ ಯಾವ ಭಾಗದಲ್ಲಿ ಕಂಡು ಬರುತ್ತದೆ? ಅಥವಾ ಭಾರತದ ಟಾರ್ ಡೆಸರ್ಟ್ ಯಾವ ಭಾಗದಲ್ಲಿದೆ? ಅದೇ ರಾಜಸ್ಥಾನ ಯಾವ ಭಾಗದಲ್ಲಿದೆ? ಈಶಾನ್ಯನ, ನೈಋತ್ಯನ, ವಾಯುವ್ಯನ, ಆಗ್ನೇಯನ? ವಾಯುವ್ಯ ಭಾಗದಲ್ಲಿದೆ. ಭಾರತದ ತಾರ್ ಮರುಭೂಮಿ ಯಾವ ಭಾಗದಲ್ಲಿ ಬರ್ತದೆ ಅಂದ್ರೆ ವಾಯುವ್ಯ ಭಾಗದಲ್ಲಿ ಕಂಡು ಬರ್ತದೆ. ಭಾರತದ ಮರುಭೂಮಿ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನ, ಎಷ್ಟು ರಾಜ್ಯಗಳ ಮಧ್ಯೆ ಇದೆ? ಎಷ್ಟು? ಗುಜರಾತ್, ರಾಜಸ್ಥಾನ್, ಪಂಜಾಬ್, ಹರಿಯಾಣ, 4 ರಾಜ್ಯಗಳಲ್ಲಿ ನಮ್ಮಲ್ಲಿ ಕಂಡುಬರುವಂಥದ್ದು ಮರುಭೂಮಿ. ಕಂಡುಬರ್ತದಾ? ಈ ಮರುಭೂಮಿಯಲ್ಲಿ ಹರಿಯುವಂತ ನದಿ ಯಾವುದು? ಲೋನಿ, ಬಾನಸ್, ಸಾಬರ್ಮತಿ. ಲೋನಿ, ಬಾನಸ್, ಸಾಬರ್ಮತಿ ನದಿಗಳಲ್ಲಿ ಹರಿದು ಬರ್ತವೆ. ಮರುಭೂಮಿಗಳಲ್ಲಿ ಕಂಡುಬರುವಂಥದ್ದು. ನೆಕ್ಸ್ಟ್, ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ. ಪೆನಿನ್ಸುಲಾರ್ ಇಂಡಿಯಾ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಪೆನಿನ್ಸುಲಾರ್ ಇಂಡಿಯಾ ಅಂತ ಕರೆಯಲಾಗುತ್ತೆ. ಪರ್ಯಾಯ ಪ್ರಸ್ಥಭೂಮಿ ಅಥವಾ ಪೆನಿನ್ಸುಲಾರ್ ಇಂಡಿಯಾ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಓಕೆ. ಈ ಪೆನಿನ್ಸುಲಾರ್ ಇಂಡಿಯಾದಲ್ಲಿ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ನಾವು ಏನೇನನ್ನು ನೋಡ್ಬೇಕಾಗತ್ತೆ? ಓಕೆ. ಇದು ಇಂಡಿಯಾ ಮ್ಯಾಪ್ ಅಂತ ಕೇಳಿದ್ರೆ ಈ ಭಾಗವನ್ನ ನಮ್ಮಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ದಕ್ಷಿಣದ ಭಾಗವನ್ನ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಈ ಪರ್ಯಾಯ ಪ್ರಸ್ಥಭೂಮಿಯನ್ನ 2 ಭಾಗವನ್ನಾಗಿ ಮಾಡ್ತೀವಿ. ಒಂದು ಉನ್ನತ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇದರ ದಕ್ಷಿಣ ಭಾಗವನ್ನ ಡಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಇದು 2 ಡಿವೈಡ್ ಮಾಡುವಂತ ನದಿ ಯಾವುದು? ಪ್ರಸ್ಥಭೂಮಿಗಳಿಂದ ಡಕ್ಕನ್ ಪ್ರಸ್ಥಭೂಮಿಯನ್ನ ಬೇರ್ಪಡಿಸುವಂತ ನದಿ ಯಾವುದು? ನರ್ಮದಾ ನದಿ ಅಂತೇಳಿ ಬರ್ತದೆ. ನರ್ಮದಾ ನದಿ ಇದಕ್ಕೆ ಯಾವ್ದಕ್ಕೆ ಎಕ್ಸಾಂಪಲ್? ರಿಫ್ಟ್ ವ್ಯಾಲಿಗೆ ಇದು ಎಕ್ಸಾಂಪಲ್ ಆಗಿರ್ತದೆ. ಆಳ ಸೀಳು ಕಣಿವೆ ನದಿ ಅಂತ ಕರಿತೀವಿ. ಸೀಳು ಕಣಿವೆ ನದಿ ಅಥವಾ ರಿಫ್ಟ್ ವ್ಯಾಲಿಗಳಿಗೆ ಎಕ್ಸಾಂಪಲ್ ನ ನೋಡ್ಬೇಕಾಗುತ್ತೆ. ಇಲ್ಲಿ ಬಂದ್ರೆ ಅರಾವಳಿ ಅಂತೇಳಿ ನೋಡ್ತೀರಿ. ಒಂದು ಅರಾವಳಿ ಪರ್ವತಗಳು ಅಂತೇಳಿ ಬರ್ತದೆ. ಓಕೆ. ನೆಕ್ಸ್ಟ್ ಮಾಳ್ವಾ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ. ವಿಂಧ್ಯ ಪರ್ವತಗಳು ಅಂತೇಳಿ ಬರ್ತದೆ. ಸಾತ್ಪುರ ಪರ್ವತಗಳು ಅಂತೇಳಿ ಬರ್ತದೆ. ಮೈಕಾಲ ಪರ್ವತಗಳು ಅಂತೇಳಿ ಬರ್ತದೆ. ಮಹಾದೇವ ಪರ್ವತಗಳು ಅಂತೇಳಿ ಬರ್ತದೆ. ಚೋಟಾನಾಗ್ಪುರ ಪ್ರಸ್ಥಭೂಮಿ ಅಂತೇಳಿ ಕಂಡು ಬರ್ತದೆ. ದಂಡಕಾರಣ್ಯ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ. ಇವೆಲ್ಲವನ್ನು ಕೂಡ ನಾವು ಎಲ್ಲಿ ನೋಡ್ಬೇಕಾಗುತ್ತೆ? ಉನ್ನತ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಇವನ್ನ ನೋಡ್ಬೇಕಾಗುತ್ತೆ. ಉನ್ನತ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಇವನ್ನ ಒಂದೊಂದಾಗಿ ನಾವಿಲ್ಲಿ ನೋಡ್ತಾ ಬರ್ಬೇಕಾಗುತ್ತೆ. ಇಲ್ಲಿ ಏನ್ ಕಂಡು ಬರುತ್ತೆ? ಓಕೆ. ಈ ಪ್ರಸ್ಥಭೂಮಿಗಳಲ್ಲಿ ಯಾವ ಖನಿಜಗಳಿದಾವೆ, ಯಾವ ನದಿ ಹರಿತದೆ, ಇಲ್ಲಿನ ಜನಸಂಖ್ಯೆ ಯಾವ ತರ ಇದೆ, ಇಲ್ಲಿ ಏನೇನು ಬೆಳೆಯಲಾಗುತ್ತೆ, ಇದು ಯಾವುದಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ, ಇಲ್ಲಿ ಏನಾದ್ರೂ ಕರೆಂಟ್ ಅಫೇರ್ಸ್ ಅನ್ನೋದು ಬದುಕಿದ್ಯಾ ಅಥವಾ ಏನಾದ್ರೂ ಕರೆಂಟ್ ಅಫೇರ್ಸ್ ಆಗಿದ್ಯಾ ಇಲ್ಲಿ ಅನ್ನೋದನ್ನ ಇಲ್ಲಿ ನಾವಿಲ್ಲಿ ಒಂದೊಂದಾಗಿ ಇಲ್ಲಿ ಬರ್ಬೇಕಾಗುತ್ತೆ.
ಓಕೆ, ಈ ಪ್ರದೇಶದಲ್ಲಿ ಬಂದರೆ ನೆಕ್ಸ್ಟ್ ಬರ್ತದೆ ಡೆಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಡೆಕ್ಕನ್ ಪ್ರಸ್ಥಭೂಮಿ. ಕರ್ನಾಟಕ ಎಲ್ಲಿದೆ? ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಕರ್ನಾಟಕ ಕಂಡು ಬರುತ್ತೆ. ಈ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಬಂದರೆ ಮಹಾರಾಷ್ಟ್ರ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ. ಉತ್ತರ ಕರ್ನಾಟಕ ಭಾಗ ಎಲ್ಲಿ ಬರ್ತದೆ? ಮಹಾರಾಷ್ಟ್ರ ಪ್ರಸ್ಥಭೂಮಿಯಲ್ಲಿ ಬರ್ತದೆ. ದಕ್ಷಿಣ ಕರ್ನಾಟಕ ಭಾಗ ಎಲ್ಲಿ ಬರ್ತದೆ? ಮೈಸೂರು ಪ್ರಸ್ಥಭೂಮಿಯಲ್ಲಿ ಕಂಡು ಬರ್ತದೆ. ಇದ್ರ ಜೊತೆಗೆ ತೆಲಂಗಾಣ ಪ್ರಸ್ಥಭೂಮಿ ಅಂತೇಳಿ ಬರ್ತದೆ, ಅಥವಾ ಆಂಧ್ರ ಪ್ರಸ್ಥಭೂಮಿ ಅಥವಾ ಸೀಮಾಂಧ್ರ ಪ್ರಸ್ಥಭೂಮಿಗಳು ಅಂತೇಳಿ ಕರಿತೀವಿ. 3 ವಿಧದ ಪ್ರಸ್ಥಭೂಮಿಗಳು ಕಂಡುಬರ್ತವೆ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರ ಪ್ರಸ್ಥಭೂಮಿಯಿಂದ ಮೈಸೂರು ಪ್ರಸ್ಥಭೂಮಿಯನ್ನ ಯಾವ ನದಿ ಬೇರ್ಪಡಿಸುತ್ತೆ? ತುಂಗಭದ್ರಾ ನದಿ ನಮ್ಮಲ್ಲಿ ಇದನ್ನ ಬೇರ್ಪಡಿಸ್ತಾ ಹೋಗುತ್ತೆ. ಅಥವಾ ಕರ್ನಾಟಕವನ್ನ 2 ಭಾಗವನ್ನಾಗಿ ಡಿವೈಡ್ ಮಾಡಿ ಯಾವ್ದನ್ನ ಕೊಡ್ತದೆ? ತುಂಗಭದ್ರಾ ನದಿ ಅದನ್ನು ಗಿಫ್ಟ್ ಕೊಡ್ತದೆ. ಒಂದು ದಕ್ಷಿಣಕ್ಕೆ ಒಂದು ಗಿಫ್ಟ್, ಒಂದು ಉತ್ತರ ಕರ್ನಾಟಕ ಒಂದು ಗಿಫ್ಟ್ ಅಂತ ಹೇಳಿ ಅದನ್ನು ಈ ತರದ ನಮ್ಮಲ್ಲಿ ನೋಡ್ಬೇಕಾಗುತ್ತೆ ಇಲ್ಲಿ ಬಂದ್ರೆ. ಓಕೆ, ಇದರ ಜೊತೆಗೆ ಇರುವಂತ ಪಶ್ಚಿಮಕ್ಕೆ ಬಂದ್ರೆ ಪಶ್ಚಿಮ ಘಟ್ಟಗಳು ಅಂತೇಳಿ ಬರ್ತದೆ, ಪೂರ್ವಕ್ಕೆ ಬಂದ್ರೆ ಪೂರ್ವ ಘಟ್ಟಗಳು ಅಂತೇಳಿ ಬರ್ತದೆ. ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಅಂತೇಳಿ ಬರ್ತದೆ. ಪಶ್ಚಿಮ ಘಟ್ಟಗಳು ಏನು, ಪೂರ್ವ ಘಟ್ಟಗಳಂದ್ರೆ ಏನು ಗೊತ್ತಿರ್ಬೇಕಾಗುತ್ತೆ. ವ್ಯತ್ಯಾಸಗಳನ್ನ ಇಲ್ಲಿ ನೋಡ್ಬೇಕಾಗುತ್ತೆ. ಪಶ್ಚಿಮ ಘಟ್ಟಗಳಿಗೂ ಮತ್ತು ಪೂರ್ವ ಘಟ್ಟಗಳಿಗೆ ಇರುವಂತ ವ್ಯತ್ಯಾಸಗಳೇನು? ಪಶ್ಚಿಮ ಘಟ್ಟಗಳು ನಿರಂತರವಾಗಿರುವಂತ ಶ್ರೇಣಿ, ಒಂದೇ ನಿರಂತರವಾಗಿರುವಂತ ಶ್ರೇಣಿ ಇದು. ಓಕೆ, ಪಶ್ಚಿಮ ಘಟ್ಟಗಳಿಂದ ಪೂರ್ವ ಘಟ್ಟಗಳಿಗೆ ಹೋಗ್ಬೇಕಾದ್ರೆ ಇದು ನಿರಂತರವಾಗಿಲ್ಲ, ಅತ್ಯಂತ ಎತ್ತರದಲ್ಲೂ ಕೂಡ ಕಂಡುಬರಲ್ಲ ಪೂರ್ವ ಘಟ್ಟಗಳು. ಕಾರಣ ಏನು? ಪಶ್ಚಿಮದಿಂದ ಹರಿಯುವಂತಹ ನದಿಗಳು ಅದನ್ನ ಬೇರ್ಪಡಿಸ್ತಾವಲ್ಲಿ. ಈಗ ಪಶ್ಚಿಮ ಘಟ್ಟಗಳಲ್ಲೇ ಹುಟ್ಟುತ್ತೆ, ಗೋದಾವರಿ ನದಿ ಹುಟ್ಟುತ್ತೆ, ಕೃಷ್ಣ ಹುಟ್ಟುತ್ತೆ, ಕಾವೇರಿ ಹುಟ್ಟುತ್ತೆ, ಎಲ್ಲ ಹರಿತವಿ ಎಲ್ಲ ಹೋಗಿ ಬಂಗಾಳ ಕೊಲ್ಲಿಯಲ್ಲಿ ಹೋಗಿ ಹರಿತಾರೆ. ಬಂಗಾಳ ಕೊಲ್ಲಿಲಿ ಹರಿಬೇಕಂದ್ರೆ ಬಂದು ಇವು ಪೂರ್ವ ಘಟ್ಟಗಳನ್ನ ಡಿವೈಡ್ ಮಾಡ್ಲೇಬೇಕು ತಾನೆ, ಅದನ್ನ ಅಲ್ಲಲ್ಲಿ ಛೇದಿಸ್ತವೆ, ಅದನ್ನ ಛೇದಿಸಿ ಅವು ಅಲ್ಲಲ್ಲಿ ವಿಂಗಡಿಸಲ್ಪಟ್ಟಿರೋದು. ಓಕೆ, ಇವುಗಳನ್ನ ಏನಂತ ಕರೀತಾರೆ? ಪಶ್ಚಿಮ ಘಟ್ಟಗಳನ್ನ. ಮಹಾರಾಷ್ಟ್ರದಲ್ಲಿ ಸಹ್ಯಾದ್ರಿ ಅಂತಾರೆ, ಕರ್ನಾಟಕದಲ್ಲಿ ಮಲೆನಾಡು ಅಂತ ಕರಿತೀವಿ. ಓಕೆ, ಕೇರಳದಲ್ಲಿ ಬಂದ್ರೆ ಸಹ್ಯಂ ಪರ್ವತಂ ಅಂತ ಕರೀತಾರೆ, ತಮಿಳ್ನಾಡಲ್ಲಿ ಬಂದ್ರೆ ನೀಲಗಿರಿ ಅಂತಾರೆ ಇದನ್ನ. ಓಕೆ, ಪಶ್ಚಿಮ ಘಟ್ಟಗಳು ಎಷ್ಟು ರಾಜ್ಯಗಳು ಬರ್ತವೆ? 6 ರಾಜ್ಯಗಳು ಬರ್ತವೆ ಪಶ್ಚಿಮ ಘಟ್ಟಗಳು. ಇಲ್ಲಿ ಏನೇನಿದೆ ಪಶ್ಚಿಮ ಘಟ್ಟಗಳಲ್ಲಿ? ಯಾವ ಯಾವ ಪರ್ವತಗಳು ಕಂಡು ಬರ್ತವೆ? ಕಣಿವೆ ಮಾರ್ಗಗಳು ಯಾವ್ದು ಕಂಡು ಬರ್ತವೆ? ಇಲ್ಲಿ ಕಂಡು ಬರುವಂತ ಹಿಲ್ ಸ್ಟೇಷನ್ಸ್ಗಳು ಯಾವುದು? ಇವುಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಅದಕ್ಕೆ ಬಂದ್ರೆ ಪೂರ್ವ ಘಟ್ಟಗಳನ್ನ ನೋಡ್ಬೇಕಾಗುತ್ತೆ. ಪೂರ್ವ ಘಟ್ಟಗಳು ಇದೆರಡು ಬಂದು ಎಲ್ಲಿ ಸಂಧಿಸ್ತವೆ? ನೀಲಗಿರಿಯಲ್ಲಿ ಬಂದು ಸಂಧಿಸ್ತವೆ. ನೀಲಗಿರಿಯಿಂದ ಮುಂದೆ ಬರುವಂತ ಪರ್ವತಗಳನ್ನ ಏನಂತ ಕರಿತೀವಿ? ದಕ್ಷಿಣದ ಪರ್ವತಗಳು ಅಂತೆಲ್ಲ ಕರಿತೀವಿ. ದಕ್ಷಿಣದ ಪಶ್ಚಿಮ ಘಟ್ಟಗಳು ಅಥವಾ ದಕ್ಷಿಣದ ಪರ್ವತಗಳು ಅಂತೇಳಿ ಬರ್ತವೆ. ಇಲ್ಲಿ ಬಂದ್ರೆ ಆನೆಮುಡಿ ಪರ್ವತ ಬರ್ತದೆ, ಆನೆಮುಡಿ ಅಂತೇಳಿ ಬರ್ತದೆ. ಪಳನಿ ಬೆಟ್ಟಗಳು ಅಂತೇಳಿ ಬರ್ತದೆ, ಕಾಡಮ್ಮಂ ಬೆಟ್ಟಗಳು ಅಂತೇಳಿ ಬರ್ತದೆ. ಟಾಟಾ ಪರ್ವತಗಳು ಅಂತೇಳಿ ಬರ್ತವೆ, ಕಣ್ಣನ್ ದೇವನ್ ಬೆಟ್ಟಗಳು ಅಥವಾ ಟಾಟಾ ಬೆಟ್ಟಗಳು ಅಂತ ಕರಿತೀವಿ. ಅಗಸ್ತ್ಯ ಮಲೈ ಬೆಟ್ಟಗಳು ಅಂತೇಳಿ ಕರಿತೀವಿ. ಪೆರಿಯಾರ್ ನದಿ ಹುಟ್ಟುತ್ತಿಲ್ಲಿ, ಪೆಂಬಾ ನದಿ ಹುಟ್ಟುತ್ತೆ, ಭರದ್ಭುಜ ನದಿ ಹುಟ್ಟುತ್ತಿಲ್ಲಿ, ಪೊನ್ನಾನಿ ನದಿ ಹುಟ್ಟುತ್ತೆ, ವೈಗೈ ನದಿ ಹುಟ್ಟುತ್ತೆ. ಇವನ್ನೆಲ್ಲವನ್ನು ಕೂಡ ಇಲ್ಲಿ ಒಂದೊಂದಾಗಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಈ ಸಬ್ಜೆಕ್ಟ್ ಅಲ್ಲಿ ಬಂದ್ರೆ. ನೆಕ್ಸ್ಟ್ ಬಂದ್ರೆ ಕರಾವಳಿ ಮೈದಾನಗಳು ಅಂತೇಳಿ ಬರ್ತದೆ. ಕರ್ನಾಟಕ ಭಾರತದಲ್ಲಿ ಕರಾವಳಿ ಮೈದಾನಗಳು ಎಲ್ಲೆಲ್ಲಿ ನಮ್ಮಲ್ಲಿ ಕರಾವಳಿಗಳು ಕಂಡು ಬರ್ತವೆ ಸಾಮಾನ್ಯವಾಗಿ. ಗುಜರಾತ್ ಇಂದ ಹಿಡಿದು ನಮ್ಮಲ್ಲಿ ಪಶ್ಚಿಮ ಬಂಗಾಳದವರೆಗೂ ಕೂಡ ಬಂದ್ರೆ ನಮ್ಮಲ್ಲಿ ಕರಾವಳಿಗಳು ಇರುವಂಥದ್ದು. ಒಂದನ್ನ ಪಶ್ಚಿಮ ಕರಾವಳಿ ಅಂತೀರಿ, ಮತ್ತೊಂದನ್ನ ಪೂರ್ವ ಕರಾವಳಿ ಅಂತೀರಿ. ಈ ಪಶ್ಚಿಮ ಕರಾವಳಿಯಲ್ಲಿ ಏನೇನು ಬರ್ತವೆ? ಸ್ವಾಭಾವಿಕ ಬಂದರುಗಳು ಬರ್ತವೆ. ಪೂರ್ವ ಕರಾವಳಿಯಲ್ಲಿ ಏನ್ ಬರ್ತವೆ? ಕೃತಕ ಬಂದರುಗಳು ಬರ್ತವೆ. ಕಾರಣ ಏನು? ಇಲ್ಲಿ ನದಿಮುಖಜ ಭೂಮಿಗಳು ಉಂಟು, ಇಲ್ಲಿ ಬಂದ್ರೆ ನದಿಮುಖಜ ಭೂಮಿಗಳು ಇಲ್ಲ ಅಷ್ಟೇ. ಹಾಗೆ ನಮ್ಮಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಇಲ್ಲಿ ಬಂದ್ರೆ ಗುಜರಾತ್ ಕರಾವಳಿ ಅಂತ ಕರಿತೀವಿ. ಗುಜರಾತ್ ಕರಾವಳಿನ ಏನಂತ ಕರಿತೀರಾ? ಕಾತೆವಾಡ ಕರಾವಳಿ ಅಂತ ಕರಿತಾರೆ. ಮಹಾರಾಷ್ಟ್ರದಿಂದ ಗೋವಾದವರೆಗಿರುವಂತ ಕರಾವಳಿ ಯಾವುದು? ಕೊಂಕಣ ಕರಾವಳಿ ಅಂತೇಳಿ ಬರ್ತೀರಿ. ಗೋವಾದಿಂದ ಮಂಗಳೂರವರೆಗೆ ಕಂಡುಬರುವಂತ ಕರಾವಳಿ ಯಾವುದು? ಕೆನರಾ ಕರಾವಳಿ ಅಂತೇಳಿ ಕರಿತೀವಿ, ಅಥವಾ ಮ್ಯಾಕ್ರಲ್ ಕರಾವಳಿ ಅಂತಾನೆ ಕರಿತೀವಿ. ಓಕೆ, ಮಂಗಳೂರಿಂದ ಕೇರಳದವರೆಗೆ ಯಾವ ಕರಾವಳಿ ಬರ್ತದೆ? ಮಲಬಾರ್ ಗೋಲ್ಡನ್ ಡೈಮಂಡ್ ಕರಾವಳಿ ಬರ್ತದೆ. ಅಲ್ಲಿ ಮಲಬಾರ್ ಕರಾವಳಿ ಬರ್ತದೆ. ಅಲ್ಲಿ ನೀವೇನು ಡೈಮಂಡ್ ಗೋಲ್ಡ್ ಎಲ್ಲ ಮುಂದಕ್ಕೆ ಆಮೇಲೆ ಬೇಕಾದ್ರೆ ನೀವು ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಆಮೇಲೆ. ಓಕೆ, ಈ ಕರಾವಳಿಗಳು ಬರ್ತವೆ. ತಮಿಳ್ನಾಡಿನ ಯಾವ ಕರಾವಳಿ ಬರ್ತದೆ? ಕೋರಮಂಡಲ ತೀರ ಕರಾವಳಿ ಕಂಡು ಬರ್ತದೆ. ತಮಿಳ್ನಾಡಿಂದ ಉತ್ತರಕ್ಕೆ ಹೋದ್ರೆ ಆಂಧ್ರ ಕರಾವಳಿ ಬರ್ತದೆ. ಆಂಧ್ರದಿಂದ ಉತ್ತರಕ್ಕೆ ಹೋದ್ರೆ ಉತ್ಕಲ ಕರಾವಳಿ ಬರ್ತದೆ. ಅಲ್ಲ ಮುಂದಕ್ಕೆ ಹೋದ್ರೆ ಉತ್ಕಲ ಕರಾವಳಿಯಿಂದ ವಂಗ ತೀರ ಅಂತ ಕರಿತೀರಿ. ಪಶ್ಚಿಮ ಬಂಗಾಳದ ಕರಾವಳಿಯನ್ನ ವಂಗ ತೀರ ಅಥವಾ ಬಂಗ ಕರಾವಳಿ ಅಂತ ಕರೆಯಲಾಗುತ್ತೆ. ಈ ತರದ ಕರಾವಳಿಗಳನ್ನ ಇಲ್ಲಿ, ಕರಾವಳಿ ಮೈದಾನಗಳನ್ನ ಇಲ್ಲಿ ನೋಡ್ಬೇಕಾಗುತ್ತೆ. ಒಂದೊಂದಾಗಿ ಇಲ್ಲಿ ಡಿವೈಡ್ ಅನ್ನ ಮಾಡಿ ಇದನ್ನ ಕಲಿಬೇಕಾಗ್ತಾ ಬರ್ತದೆ. ಓಕೆ, ನೆಕ್ಸ್ಟ್ ಬರ್ತದೆ ಭಾರತದಲ್ಲಿ ಕಂಡುಬರುವಂತ ದ್ವೀಪ ಸಮೂಹಗಳು. ಒಂದು ಲಕ್ಷದ್ವೀಪ, ಮತ್ತೊಂದು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ನೋಡ್ಬೇಕಾಗುತ್ತೆ. ಮ್ಯಾಪ್ ಸಮೇತ ಈ ದ್ವೀಪಗಳಲ್ಲಿ ಏನೇನಿದೆ, ಟೂರಿಸಂ ಏನ್ ಇಂಪ್ರೂವ್ಮೆಂಟ್ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಯಾವ್ಯಾವ ದ್ವೀಪಗಳು, ಅತಿ ದೊಡ್ಡ ದ್ವೀಪ ಯಾವುದು, ಇಲ್ಲಿ 10 ಡಿಗ್ರಿ ಚಾನಲ್ ಎಲ್ಲಿ ಹೋಗುತ್ತೆ, ಡಂಕನ್ ಪ್ಯಾಸೇಜ್ ಯಾವ್ದನ್ನ ಡಿವೈಡ್ ಅನ್ನ ಮಾಡ್ಕೊಂಡು ಹೋಗುತ್ತೆ ಇಲ್ಲಿ.
ಓಕೆ, ಇದರ ರಾಜಧಾನಿ ಯಾವುದಿದೆ, ಇದರ ಉತ್ತರದ ತುದಿ ಯಾವುದು, ದಕ್ಷಿಣದಲ್ಲಿ ಯಾವ್ದು ಬರ್ತದೆ, ಯಾವ್ಯಾವ ದೇಶಗಳೊಂದಿಗೆ ಇದು ಬೌಂಡ್ರಿಯನ್ನ ಶೇರ್ ಮಾಡ್ತದೆ, ಇವನ್ನ ಇಲ್ಲಿ ಕಲಿಬೇಕಾಗತ್ತೆ ಈ ಲೆಸನ್ ಅಲ್ಲಿ ಬಂದ್ರೆ. ಇದಿಷ್ಟು 2ನೇ ಲೆಸನ್ಗೆ ಸಂಬಂಧಪಟ್ಟಂಗಿರುವಂತ ಇನ್ಫಾರ್ಮೇಶನ್. ಅರ್ಥ ಆಗ್ತಾ ಇದೆಯಾ? ತುಂಬಾ ಲಾಂಗ್ ಲೆಸನ್ ಇದು. ಇಂಡಿಯನ್ ಜಿಯೋಗ್ರಫಿಲಿ ಬಂದ್ರೆ ಹೈಯೆಸ್ಟ್ ಕ್ವಶನ್ ಕೇಳುವಂತ ಪಾಠಗಳಲ್ಲಿ ಇದು ಕೂಡ ಒಂದು ಈ ಲೆಸನ್. ನೆಕ್ಸ್ಟ್ ಭಾರತದ ವಾಯುಗುಣ. ಭಾರತದ ವಾಯುಗುಣವನ್ನ ನೋಡ್ಬೇಕಾಗುತ್ತೆ. ಭಾರತದಲ್ಲಿ ಕಂಡುಬರುವಂತ ವಾಯುಗುಣ, ಮಾನ್ಸೂನ್ ವಾಯುಗುಣ ಬರ್ತದೆ ನಮ್ಮಲ್ಲಿ. ನಮ್ಮಲ್ಲಿ 4 ವಿಧದ ವಾಯುಗುಣಗಳು ಕಂಡು ಬರ್ತವೆ. ಒಂದು ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ, ನಿರ್ಗಮನ ಕಾಲ. ಕರೆಕ್ಟಾ? ವಾಯುಗುಣಗಳನ್ನ ನಮ್ಮಲ್ಲಿ ನೋಡ್ಬೇಕಾಗತ್ತೆ. ಅದರಲ್ಲೂ ನಮ್ಮಲ್ಲಿ ಯಾವ್ಯಾವ ಥರದ ಕ್ಲೈಮೇಟ್ ಬರ್ತದೆ, ಈ ಕ್ಲೈಮೇಟ್ಗಳು ಚೇಂಜಸ್ ಆಗೋದಕ್ಕೆ ಕಾರಣ ಏನು ನಮ್ಮಲ್ಲಿ, ಇವುಗಳನ್ನ ಇಲ್ಲಿ ಕಲಿಬೇಕಾಗತ್ತೆ ಈ ಲೆಸನ್ನಲ್ಲಿ ಬಂದ್ರೆ. ನೆಕ್ಸ್ಟ್ ಬರ್ತದೆ ಭಾರತದ ನದಿಗಳು, ರಿವರ್ ಸಿಸ್ಟಮ್ಸ್ ಆಫ್ ಇಂಡಿಯಾ ಅಂತಾನೆ ಕರಿತೀವಿ. ಭಾರತದ ನದಿಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ರಿವರ್ ಸಿಸ್ಟಮ್ಸ್, ಭಾರತದ ನದಿ ವ್ಯವಸ್ಥೆ. ಓಕೆ, ಈ ನದಿಗಳಲ್ಲಿ ಬಂದ್ರೆ ಹಿಮಾಲಯದ ನದಿಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಹಿಮಾಲಯದ ನದಿಗಳು ಗಂಗಾ, ಸಿಂಧು, ಬ್ರಹ್ಮಪುತ್ರ. 3 ಇನ್ನು ಮುಂದಕ್ಕೆ ಬರ್ತಾವ? 3 ಜಾಸ್ತಿ ಬರ್ತಾವ? ಇಷ್ಟೇನ ಬರೋದಿಲ್ಲ? ಹಿಮಾಲಯದ ನದಿಗಳಂದ್ರೆ 3 ತಾನೆ, ಗಂಗಾ, ಸಿಂಧು, ಬ್ರಹ್ಮಪುತ್ರ. ಕರೆಕ್ಟಾ? ಈ ಗಂಗಾ ನದಿಗಳು ಬರ್ತಾವೆ, ಉಪನದಿಗಳು ಸಿಕ್ಕಾಬಟ್ಟೆ ಇದೆ. ಗಂಗಾ ನದಿ ಉಪನದಿಗಳು, ಗಂಗಾ ನದಿಗಳಲ್ಲಿ ತುಂಬಾ ಬರ್ತವೆ. ಅಲಕನಂದ ನದಿ ಬರ್ತದೆ, ಭಾಗೀರಥಿ ನದಿ ಬರ್ತದೆ. ಓಕೆ, ಮಂದಾಕಿನಿ ಬರ್ತಾಳೆ, ನಂದಾಕಿನಿ ಬರ್ತಾಳೆ, ಯಮುನಾ ಬರ್ತಾಳೆ, ಚಂಬಲ್ ಬರ್ತದೆ, ಬೆಟ್ವಾ ಬರ್ತದೆ, ಸಿಂಧ್ ಬರ್ತದೆ, ಕೇನ್ಸ್ ಬರ್ತದೆ. ಅನೇಕ ನದಿಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ ರಿವರ್ ಸಿಸ್ಟಮ್ ನಲ್ಲಿ. ಸಿಕ್ಕಾಬಟ್ಟೆ ಲಾಂಗ್ ರಿವರ್ ಸಿಸ್ಟಮ್ಸ್ಗಳಿದು. ಬ್ರಹ್ಮಪುತ್ರ, ಗಂಗಾ ರಿವರ್ ಸಿಸ್ಟಮ್, ಸಿಂಧು ರಿವರ್ ಸಿಸ್ಟಮ್ ಅಂತೇಳಿ ಬರ್ತದೆ. 3 ನದಿ ವ್ಯವಸ್ಥೆಗಳನ್ನ ನೋಡ್ಬೇಕು. ಗಂಗಾ ನದಿ ವ್ಯವಸ್ಥೆ, ಸಿಂಧು ನದಿ ವ್ಯವಸ್ಥೆ, ಬ್ರಹ್ಮಪುತ್ರ ನದಿ ವ್ಯವಸ್ಥೆಗಳು ಅಂತೇಳಿ ಬರ್ತದೆ. ತುಂಬಾ ಲಾಂಗ್ ಇರುವಂಥದ್ದು. A to Z ಪೂರ್ತಿ ಮ್ಯಾಪ್ ರೀಡಿಂಗ್ ಅಲ್ಲಿ ಇದೆ ಅದು. ಮ್ಯಾಪ್ ರೀಡಿಂಗ್ ಅಲ್ಲಿ ಕರೆಂಟ್ ಅಫೇರ್ಸ್ ಸಮೇತ ಅಣೆಕಟ್ಟುಗಳು ಇಲ್ಲಿ ಏನೇನು ಕಂಡು ಬರ್ತವೆ, ಜಲವಿದ್ಯುತ್ ಪ್ರಾಜೆಕ್ಟ್ಗಳು ಯಾವ್ದಾವ್ದು ಇದಾವೆ, ಇಲ್ಲಿ ಏನೇನು ಸಮಸ್ಯೆಗಳು ಉಂಟು, ಅವನ್ನೆಲ್ಲ ಇಲ್ಲಿ ನೋಡ್ಬೇಕಾಗತ್ತೆ ಇಲ್ಲಿ ಬಂದ್ರೆ. ನೆಕ್ಸ್ಟ್ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರುವಂತ ನದಿಗಳು ಅಂತೇಳಿ ಬರ್ತದೆ. ಪರ್ಯಾಯ ಪ್ರಸ್ಥಭೂಮಿ ಅಥವಾ ಪೆನಿನ್ಸುಲರ್ ಇಂಡಿಯಾದಲ್ಲಿ ಬರುವಂತ ರಿವರ್ಸ್ಗಳು ಯಾವ್ದು ಅಂತ ನಮ್ಮಲ್ಲಿನ ಕರಿತೀವಿ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬಂದ್ರೆ 2 ವಿಧದಲ್ಲಿ ನಮ್ಮಲ್ಲಿ ನದಿಗಳನ್ನ ಇಲ್ಲಿ ನೋಡ್ಬೋದಾಗಿರ್ತದೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬಂದ್ರೆ ಒಂದು ಪಶ್ಚಿಮಕ್ಕೆ ಹರಿಯುವಂತ ನದಿಗಳು, ಮತ್ತೊಂದು ಪೂರ್ವಕ್ಕೆ ಹರಿಯುವಂತ ನದಿಗಳು. ಪಶ್ಚಿಮಕ್ಕೆ ಹರಿಯುವಂತ ನದಿಗಳಲ್ಲಿ ಒಂದು ಲೂನಿ ಬರ್ತಾಳೆ ರಾಜಸ್ಥಾನದಿಂದ, ಬಾನಸ್ ನದಿ ಬರ್ತದೆ, ಸಾಬರ್ಮತಿ ನದಿ ಬರ್ತದೆ, ಮಾಹಿ ನದಿ ಬರ್ತದೆ, ನರ್ಮದಾ ನದಿ ಬರ್ತದೆ, ತಪತಿ ನದಿ ಬರ್ತದೆ, ಮಹದಾಯಿ ನದಿ ಬರ್ತದೆ, ಮಹದಾಯಿ ನದಿ ಬರ್ತದೆ, ಶರಾವತಿ ಬರ್ತದೆ, ಕಾಳಿ ಬರ್ತದೆ, ಕಾಳಿ, ಅಗನಾಶಿನಿ ಬರ್ತಾಳೆ, ಕರೆಕ್ಟಾ? ನೇತ್ರಾವತಿ ಬರುತ್ತೆ. ಇನ್ನು ಇಂಡಿಯಾ ಕರ್ನಾಟಕ ಬರ್ಬೇಕಾದ್ರೆ ಇನ್ನೂ ಜಾಸ್ತಿ ಬರ್ತವೆ. ಓಕೆ, ನೆಕ್ಸ್ಟ್ ಪೆರಿಯಾರ್ ಬರ್ತದೆ, ಪೆಂಬಾ ನದಿ ಬರ್ತದೆ, ಭಾರತ್ ಭುಜ ನದಿಗಳು ಬರ್ತವೆ ಪಶ್ಚಿಮಕ್ಕೆ ನೋಡ್ಬೇಕಂದ್ರೆ. ಪೂರ್ವಕ್ಕೆ ನೋಡ್ಬೇಕಂದ್ರೆ ಗೋದಾವರಿ ಒಂದು ಹರಿದೋಗುತ್ತೆ, ಮಹಾನದಿ ಹರಿದೋಗುತ್ತೆ, ಕೃಷ್ಣ, ಕಾವೇರಿ ಹರಿತದ, ಕೃಷ್ಣ, ಕಾವೇರಿ, ವೈಗೈ ನದಿ ಅಂತೇಳಿ ಬರ್ತದೆ, ಪೊನ್ನಾನಿ ನದಿ ಅಂತೇಳಿ ಬರ್ತದೆ, ವೈಗೈ ನದಿ ಬರ್ತದೆ, ಪೊನ್ನಾನಿ ನದಿಗಳು ಅಂತೇಳಿ ಬರ್ತವೆ. ನೆಕ್ಸ್ಟ್ ಸುವರ್ಣರೇಖಾ ನದಿ ಅಂತೇಳಿ ಬರ್ತದೆ, ಡಯಾ ನದಿ ಅಂತೇಳಿ ಬರ್ತದೆ, ಪಾಲ್ಗುಣಿ ನದಿ ಅಂತೇಳಿ ಬರ್ತದೆ, ಋಷಿಕುಲ್ಯ ನದಿ ಅಂತೇಳಿ ಬರ್ತದೆ, ನಾಗವಲ್ಲಿ ನದಿ ಅಂತೇಳಿ ಬರ್ತದೆ. ಲಾಸ್ಟ್ ಇಯರ್ UPSC ಕ್ವಶನ್ ಅದು, ನಾಗವಲ್ಲಿ ನದಿ. ಈವರೆಗೂ ಕೇಳಿರ್ತಿಲ್ಲ ಅಲ್ವಾ? ಕೇಳದಲ್ಲೇ ಇರುವಂತ ನದಿಗಳೆಲ್ಲ ಹೇಳ್ತೀನಿ. ನೀವು ಯಾವ್ಯಾವ ನದಿಗಳನ್ನ ಕೇಳಿಲ್ವೋ ಆ ಎಲ್ಲಾ ನದಿಗಳು ನಿಮ್ಮ ಬಾಯಿಲೇ ಹೇಳಿಸ್ತೀನಿ, ಪೂರ್ತಿ ಕಂಪ್ಲೀಟ್ ಆಗಿ ನದಿಗಳು. ಯಾಕಂದ್ರೆ ರಿವರ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟ್ ನಮ್ಮ ಜೋಗ್ರಫಿಯಲ್ಲಿ. ಹೈಯೆಸ್ಟ್ ಕ್ವಶನ್ ಕೇಳುವಂಥ ಪಾಠಗಳಲ್ಲಿ ಇದು ಕೂಡ ಒಂದು ರಿವರ್ ಸಿಸ್ಟಮ್. ಪದೇ ಕ್ವಶನ್ಸ್ಗಳು ಬರ್ತವೆ. ನೀವು ಯಾವುದೇ ಕ್ವಶನ್ ಪೇಪರ್ ತೆಗಿರಿ, 2 ಕ್ವಶನ್ ನದಿಗಳ ಮೇಲೆ ಫಿಕ್ಸ್ ಪ್ರತಿ ಬಾರಿ.
ತೆಗೀರಿ. ಇತ್ತೀಚೆಗೆ ನಡೆದಂಥ ಎಲ್ಲ ಕ್ವಶನ್ ಪೇಪರ್ಗಳನ್ನ ತೆಗೆದು ನೋಡಿ. ಈವರೆಗೆ ರಿವರ್ಸ್ ಸಿಸ್ಟಮ್ನಲ್ಲಿ ಬಂದರೆ 1400 1500 ಕ್ವಶನ್ ಸಿಗುತ್ತೆ ನಿಮಗೆ 10 ವರ್ಷದಲ್ಲಿ. 10 ವರ್ಷದಲ್ಲಿ ಸಿಗುವಂಥ ಕ್ವಶನ್ಸ್ಗಳಿದೆ. PCಯಿಂದ ಹಿಡಿದು UPSC ಬೇಕಾದ್ರೆ ನೀವು ಪೇಪರ್ಗಳನ್ನ ಓಪನ್ ಮಾಡಿ. ಇಷ್ಟು ನದಿಗಳಲ್ಲಿ ನಮ್ಮಲ್ಲಿ ಸಿಕ್ಕಾಬಟ್ಟೆ ಕ್ವಶನ್ಗಳು ಬರ್ತವೆ. ನದಿಗಳಲ್ಲಿ ಮಾತ್ರ. ನದಿಗಳು, ಉಪನದಿಗಳು, ನದಿ ವಿವಾದಗಳು, ಅಣೆಕಟ್ಟುಗಳನ್ನ ಕಟ್ಟಿರುವಂಥದ್ದು, ಅಣೆಕಟ್ಟುಗಳಿಂದ ಆಗ್ತಾ ಇರುವಂಥ ಸಮಸ್ಯೆಗಳಾಗಿರ್ಬೋದು, ಟ್ರಿಬ್ಯುನಲ್ಗಳಾಗಿರ್ಬೋದು, ಅತಿ ದೊಡ್ಡ ನದಿ ಯಾವುದು, ಅತಿ ಚಿಕ್ಕ ನದಿ ಯಾವುದು, ಅತ್ಯಂತ ಉದ್ದವಾಗಿ ಹರಿಯುವಂಥ ನದಿ ಯಾವುದು, ಆಳವಾಗಿ ಯಾವ ನದಿ ಹರಿದೋಗುತ್ತೆ, ಅತಿ ಹೆಚ್ಚು ರಾಜ್ಯಗಳ ಮೂಲಕ ಹರಿಯುವಂಥ ನದಿ ಯಾವುದು, ಅತಿ ಹೆಚ್ಚು ನೀರಿನ ಸಂಗ್ರಹಣ ಸಾಮರ್ಥ್ಯ ಇರುವಂಥ ನದಿ ಯಾವುದು, ಇದ್ರಲ್ಲಿ ಗಂಡು ನದಿ ಯಾವುದು, ಹೆಣ್ಣು ನದಿ ಯಾವುದು, ಕಣ್ಣೀರು ನದಿಗಳು ಯಾವುದು, ಕರೆಕ್ಟಾಗಿ ಇಲ್ವೋ? ಯಾಕೆ ಇದನ್ನು ಕಣ್ಣೀರು ನದಿ ಅಂತೇಳಿ ಕರೀತಾರೆ? ಎಲ್ಲ ನದಿಗಳಿಗೆ ಯಾಕೆ ಹೆಣ್ಮಕ್ಳು ಹೆಸರು ಕೊಟ್ಟಿದ್ದಾರೆ? ಯಾಕೆ ಕೊಟ್ಟಾರೆ ಹೆಣ್ಮಕ್ಳು ಹೆಸರು? ಅವ್ರು ಕೂತಿದ ಕಡೆ ಬರೀ ಮಾತೇ ಅಲ್ಲ. ಎಲ್ಲಿ ಕೂರ್ತಾರಲ್ಲಿ ಬರೀ ಮಾತು, ಎಲ್ಲಿರ್ತಾರೋ ಬರೀ ಅಲ್ಲಿ ಕಣ್ಣೀರು. ಕರೆಕ್ಟಾ ಇಲ್ವೋ? ಅದಕ್ಕೆ ಅವ್ರ ಹೆಸರು ಹಾಕಿದ್ವಿ. ಪೂರ್ತಿ ಎಲ್ಲ ನದಿಗಳಿಗೂ ಹೆಣ್ಣು ಮಕ್ಳ ಹೆಸರು ಕೊಟ್ಟಿದ್ವಿ. ನಮ್ಮಲ್ಲಿ ಗಂಡು ಮಕ್ಳಲ್ಲಿ ಇರೋ ನದಿಗಳು ತುಂಬ ಕಡಿಮೆ. ಗಂಡು ಮಕ್ಳು ಹೆಸರಲ್ಲಿ ಹೋಗುವಂಥ ನದಿಗಳು ನೋಡಿ ಇದಾವ ಅಂತೇಳಿ ಇದಾವ. ಬ್ರಹ್ಮಪುತ್ರ ಒಂದೇ ಇರೋದು ನಮ್ಮಲ್ಲಿ. ಭೀಮಾ ನದಿ ನೋಡಿ, ಅವೆಲ್ಲ ಸೈಲೆಂಟ್ ರಿವರ್ಗಳು ಅಷ್ಟೇ. ಸೈಲೆಂಟ್ ನದಿಗಳು ಮುಟ್ಟಕ್ಕೆ ಬಂದರೆ ವೈಲೆಂಟ್ ಆಗ್ತಾವೆ ಅಷ್ಟೇ ಅವು. ಓಕೆ, ನದಿಗಳು ಅಂತೇಳಿ ಬರ್ತದೆ. ನೆಕ್ಸ್ಟ್ ಭಾರತದ ನೀರಾವರಿಗಳು. ಅದರ ಬರ್ತ ನೀರಾವರಿಲಿ ನೀರಾವರಿಗಳಂದ್ರೆ ಯಾವ್ಯಾವ ನೀರಾವರಿಗಳು ಬರ್ತಾವ ನಮ್ಮಲ್ಲಿ? ಒಂದು ಹನಿ ನೀರಾವರಿ, ಆಮೇಲೆ ತುಂತುರು ನೀರಾವರಿ, ಮತ್ತೆ ಹೇಳಿ, ಕಾಲುವೆ ನೀರಾವರಿ, ಬಾವಿ ನೀರಾವರಿ, ಕೆರೆ ನೀರಾವರಿ ಬರ್ತಾವ. ಇಷ್ಟೇನ ನೀರಾವರಿಗಳು ಬರೋದು? ನೀರಾವರಿಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್ ನೀರಾವರಿ ಯೋಜನೆಗಳನ್ನು ಇಲ್ಲಿ ನೋಡಬೇಕಾಗುತ್ತೆ. ಇರಿಗೇಷನ್ ಪ್ರಾಜೆಕ್ಟ್ಸ್ ಅಂತ ಹೇಳಿನ ಕರಿತೀವಿ, ಅಥವಾ ನೀರಾವರಿ ಯೋಜನೆಗಳು ಅಂತ ಹೇಳಿನ ಕರಿತೀವಿ. ನೀರಾವರಿ ಯೋಜನೆಗಳು ಅಂತ ಬಂದರೆ ಅಣೆಕಟ್ಟೆಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಅಣೆಕಟ್ಟೆಗಳನ್ನ ನೋಡಬೇಕಾಗತ್ತೆ ನಮ್ಮಲ್ಲಿ ನೀರಾವರಿ ಯೋಜನೆಗಳಲ್ಲಿ ಬಂದರೆ. ಬಾಕ್ರಾ ನಂಗಲ್ ಯೋಜನೆ ಕೇಳಿದ್ರಾ? ನರ್ಮದಾ ನದಿ ಯೋಜನೆ ಕೇಳಿದ್ರಾ? ನಾಗಾರ್ಜುನ ಸಾಗರ್ ಯೋಜನೆ ಕೇಳಿದ್ರಾ? ತುಂಗಭದ್ರಾ ಯೋಜನೆ ಕೇಳಿದ್ರಾ? ಆಲಮಟ್ಟಿ ಯೋಜನೆ ಕೇಳಿದ್ರಾ? ಕೇಳಿದ್ರಾ? ಹಿರಾಕುಡ್ ಯೋಜನೆ ಕೇಳಿದ್ರಾ? ದಾಮೋದರ್ ಯೋಜನೆ ಕೇಳಿದ್ರಾ? ಇಂದಿರಾ ಗಾಂಧಿ ಯೋಜನೆ ಕೇಳಿದ್ರಾ? ಈ ಥರದ ಅನೇಕ ಯೋಜನೆಗಳು ಬರ್ತವೆ ನೀರಾವರಿ ಯೋಜನೆಗಳಲ್ಲಿ ನೋಡ್ಬೇಕಾಗತ್ತೆ. ನೀರಾವರಿ ಯೋಜನೆಗಳಲ್ಲಿ ಇದರ ಜೊತೆಗೆ ಲಿಫ್ಟ್ ಇರಿಗೇಷನ್ ಅಂತೇಳಿ ಬರ್ತದೆ. ಏತ ನೀರಾವರಿ ಯೋಜನೆಗಳು ಅಂತೇಳಿ ಬರ್ತದೆ. ಏತ ನೀರಾವರಿ ಯೋಜನೆಗಳು ಅಂತೇಳಿ ಬರ್ತದೆ. ಈಗ ನಮ್ಮಲ್ಲಿದೆ ಬಬಲೇಶ್ವರ ಏತ ನೀರಾವರಿ ಯೋಜನೆ ಅಂತೇಳಿ ಬರ್ತದೆ. ಹೇಳಿದ್ರಾ? ಎಡತಾಳ ಏತ ನೀರಾವರಿ ಯೋಜನೆ ಅಂತೇಳಿ ಬರ್ತದೆ ಕರ್ನಾಟಕದಲ್ಲಿ ಬಂದರೆ. ರಾಮತಾಳ ಏತ ನೀರಾವರಿ ಯೋಜನೆ ಅಂತೇಳಿ ಬರ್ತದೆ. ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಭಾಗದಲ್ಲೇ ಬರುವಂಥದ್ದು. ಕರ್ನಾಟಕದ ನೀರಾವರಿ ಯೋಜನೆಗಳು ಜಾಸ್ತಿ ಎಲ್ಲಿದೆ ಅಂದರೆ ಒಂದು ಬಾಗಲಕೋಟೆ, ಮತ್ತೊಂದು ವಿಜಯಪುರ ಜಿಲ್ಲೆ. ಯಾಕಂದರೆ ಪಂಚ ನದಿಗಳಲ್ಲ, 2 ಜಿಲ್ಲೆಗಳು ಬರುವಂಥದ್ದು. ಹಾಗಾಗಿ ನೀರಾವರಿಗಳು ಜಾಸ್ತಿ ಬರ್ತವೆ. ಈ ಥರದ ನೀರಾವರಿ ಯೋಜನೆಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಭಾರತದಲ್ಲಿ ಬರುವಂಥ ಮಣ್ಣುಗಳು ಅಂತೇಳಿ ಬರ್ತದೆ. ಭಾರತದಲ್ಲಿ ಕಂಡು ಬರುವಂಥ ಮಣ್ಣು ಕೆಂಪು, ಕಪ್ಪು, ಜಂಬಿಟ್ಟಿಗೆ, ಮರುಭೂಮಿ, ಪರ್ವತ, ಮತ್ತಿನ್ಯಾವ್ದು ಬರ್ತದೆ? ಮೆಕ್ಕಲು. ಇಷ್ಟು ಮಣ್ಣುಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ಮಣ್ಣುಗಳು ಈ ರಾಜ್ಯಗಳಲ್ಲಿ ಎಲ್ಲೆಲ್ಲ ಹರಿದೋಗುತ್ತೆ ಈ ಮಣ್ಣು, ಯಾವ್ಯಾವ ರಾಜ್ಯಗಳ ಮಧ್ಯೆ ಕಂಡುಬರುತ್ತೆ, ಅತಿ ಹೆಚ್ಚು ಮಣ್ಣು ಯಾವ ರಾಜ್ಯದಲ್ಲಿ ಕಂಡುಬರ್ತದೆ, ಆ ಮಣ್ಣಿನಲ್ಲಿ ಏನೇನು ಅಂಶಗಳಿದ್ದಾವೆ, ಯಾವ್ಯಾವ ಬೆಳೆಗಳನ್ನು ಆ ಮಣ್ಣಿನಲ್ಲಿ ನಮ್ಮಲ್ಲಿ ಬೆಳೆಯಲಾಗುತ್ತೆ ಅನ್ನೋದನ್ನು ಇಲ್ಲಿ ಮಣ್ಣುಗಳಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಬರ್ತದೆ ಭಾರತದ ಸ್ವಾಭಾವಿಕ ಸಸ್ಯವರ್ಗಗಳು ಮತ್ತು ಅರಣ್ಯಗಳು ಅಂತೇಳಿ ಬರ್ತದೆ. ಸ್ವಾಭಾವಿಕ ಸಸ್ಯವರ್ಗ ಮತ್ತು ಅರಣ್ಯಗಳು ಅಂತೇಳಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಬರುವಂಥ ಅರಣ್ಯಗಳಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಬರ್ತವೆ. ಎವರ್ಗ್ರೀನ್ ಫಾರೆಸ್ಟ್ ಅಂತ ಹೇಳಿ ಕರಿತೀವಿ. ಸದಾ ಹಸಿರಾಗಿರುವಂಥ ಮಳೆ ಕಾಡುಗಳು ಅಂತ ಕರೆಯಲಾಗ್ತದೆ. ಉಷ್ಣವಲಯದ ಮಾನ್ಸೂನ್ ಕಾಡುಗಳು ಅಂತೇಳಿ ಬರ್ತದೆ. ಮಿಶ್ರ ಬಗೆಯ ಕಾಡುಗಳು ಅಂತೇಳಿ ಬರ್ತದೆ. ಮರುಭೂಮಿಯ ಹುಲ್ಲುಗಾವಲು ಅಥವಾ ಸಸ್ಯವರ್ಗ ಅಂತೇಳಿ ಬರ್ತದೆ ನಮ್ಮಲ್ಲಿ. ಓಕೆ, ನೆಕ್ಸ್ಟ್ ಕರಾವಳಿ ಸಸ್ಯವರ್ಗಗಳು ಅಂತೇಳಿ ಬರ್ತದೆ. ಮ್ಯಾಂಗ್ರೋವ್ ಕಾಡುಗಳು ಅಂತೇಳಿ ಬರ್ತದೆ. ಪರ್ವತ ಅರಣ್ಯಗಳು ಅಂತೇಳಿ ಬರ್ತದೆ. ಶೋಲಾ ಕಾಡುಗಳು ಅಂತೇಳಿ ಬರ್ತದೆ. ಶೋಲಾ ಫಾರೆಸ್ಟ್ ಇವುಗಳನ್ನ ಇಲ್ಲಿ ಅರಣ್ಯಗಳಲ್ಲಿ ನೋಡಬೇಕಾಗುತ್ತೆ. ಭೂ ಬಳಕೆಗಳು ಅಂತೇಳಿ ಬರ್ತದೆ. ಕೃಷಿಗೆ ಯೋಗ್ಯವಾಗಿರುವಂಥ ಭೂಮಿ, ಯೋಗ್ಯವಲ್ಲದೆ ಇರುವಂಥ ಭೂಮಿ, ಹುಲ್ಲುಗಾವಲು ಇರುವಂಥ ಭೂಮಿ, ಯಾವ ಭೂಮಿಯಲ್ಲಿ ಉಳುಮೆಯನ್ನ ಮಾಡ್ತೀರಾ, ಯಾವ ಭೂಮಿಯಲ್ಲಿ ಮಾಡಲ್ಲ, ಎಲ್ಲಿ ಸೋಂಬೇರಿಗಳು ಜಾಸ್ತಿ ಕಂಡು ಬರ್ತಾರೆ, ಯಾಕೆ ಮಾಡಲ್ಲ,
ಇವೆಲ್ಲ ಕಾರಣಗಳು ನೋಡ್ಬೇಕಾಗತ್ತೆ ಈ ಲೆಸನ್ ಅಲ್ಲಿ ಬಂದ್ರೆ. ಕ್ಲಿಯರ್? ನೆಕ್ಸ್ಟ್, ಭಾರತದಲ್ಲಿ ಅಗ್ರಿಕಲ್ಚರ್ ಅಥವಾ ವ್ಯವಸಾಯ ಅಂತೇಳಿ ಬರ್ತದೆ ನಮಗೆ. ವ್ಯವಸಾಯ, ವ್ಯವಸಾಯ ಎಂದರೆ ಏನು ಹೇಳ್ರಿ? ವ್ಯವಸಾಯ ಎಂದರೆ ಏನು? ಬೇಗ ಹೇಳ್ಬೇಕು, ಎಲ್ಲ ರೈತರ ಮಕ್ಕಳೇ ಇದ್ರಿ, ಬೇಗ. ಆಮೇಲೆ ಭೂಮಿಯನ್ನ ಉಳುಮೆ ಮಾಡಿ ಏನಾಕದ? ಭೂಮಿಯನ್ನ ಉಳುಮೆ ಮಾಡಿದ್ರೆ ಬೆಳೆಗಳು ಬಂದ್ಬಿಡ್ತಾವ. ಮತ್ತೆ ಏನ್ ಬೀಜ ಹಾಕ್ಬೇಕು? ಬಿತ್ತನೆ ಬೀಜಗಳು ಹಾಕ್ಬೇಕು. ಮತ್ತೆ 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 ಕಳೆ ತೆಗಿಬೇಕಾ? ಮತ್ತೆ ಔಷಧಿ ಹೊಡಿಬೇಕು. ಮತ್ತೆ 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 ಮಾರ್ಬೇಕು. ಕಟಾವು ಮಾಡೋದ್ಕಿಂತ ಮುಂಚೆನೆ ಮಾರ್ತಾರೆ. ವೆರಿ ಗುಡ್, ಕರೆಕ್ಟ್. ಮತ್ತೆ ಅದೇ ರೀತಿ ನಿಮ್ಮ ಕಾಂಪಿಟೇಟಿವ್ನು ಕೂಡ, ನಿಮ್ಮ ಕಾಂಪಿಟೇಟಿವ್ ಜೀವನನೂ ಅದೇ ರೀತಿ ಇರೋದು. ಅರ್ಥ ಆಗ್ತಾ ಇದೆಯಾ? ಬರಬೇಕು, ಓದಬೇಕು, ಏನು ಓದಬೇಕು, ಎಷ್ಟು ಓದಬೇಕು, ಯಾವ ಎಕ್ಸಾಮಿಗೆ ಓದಬೇಕು, ಯಾರಿಗೋಸ್ಕರ ಓದಬೇಕು ಅಂತ ಇರ್ತದೆ. ಈಗ ಎಲ್ಲ ಡೌಟ್ ಅದೇ ಇರೋದು, ಯಾರಿಗೋಸ್ಕರ ಓದಬೇಕು? XYZ ಓದಿಸ್ಬೇಕು, ಇಲ್ಲ ನಮಗೋಸ್ಕರ ಓದ್ಕೋಬೇಕು ಅನ್ನೋದು ಗೊತ್ತಿರ್ಬೇಕು ಮುಖ್ಯವಾಗಿ. ಅರ್ಥ ಆಗ್ತಾ ಇದೆಯಾ ಇಲ್ವಾ? ಇಷ್ಟನ್ನ ಕರೆಕ್ಟಾಗಿ ಗೊತ್ತಿರ್ಬೇಕು. ಯಾವುದೇ ಎಕ್ಸಾಮಿಗೆ ಓದಬೇಕಾದ್ರೆ ಮೊದಲು ಸಿಲೆಬಸ್ ತಗೊಳ್ಳಿ. ಅರ್ಥ ಆಗ್ತಾ ಇದೆಯಾ? KS ಬಂದು KS ಕೋಚಿಂಗ್ ತಗೊಂಡು PC ಓದೋದಲ್ಲ. PC ಸಿಲೆಬಸ್ಸೇ ಇರ್ತದೆ, KS ಸಿಲೆಬಸ್ಸೇ ಇರ್ತದೆ. PD ಓದೇ ಇರ್ತದೆ ಸಿಲೆಬಸ್. ಯಾವತ್ತಿದ್ರು ಮೊದಲು ಸಿಲೆಬಸ್ ಬೇಕು. ಸಿಲೆಬಸ್ ಕಾಪಿ ಇಟ್ಕೊಂಡು ನೀವು ಇಲ್ಲಿ ಓದಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ನಾನು ಎಲ್ಲ ಎಕ್ಸಾಮ್ಸ್ ಇದಾದ ನಾನು ಕವರ್ ಮಾಡಿಸ್ತೀನಿ. ನಾನು PC ಹಿಡ್ದು ನಿಮ್ಮ UPSC ಕೂಡ ನಾನು ಕವರ್ ಮಾಡಿಸ್ತೀನಿ. ಎಲ್ಲೆಲ್ಲಿ ಏನೇನು ಬರುತ್ತೆ, ಯಾವ್ಯಾವ ಮೈನ್ಸ್ ಕ್ವಶನ್ ಹೆಂಗೆ ಕೇಳ್ತಾನೆ, ಅದನ್ನು ನಾನು ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಗೊತ್ತಾಗ್ತಾ ಇದೆಯಾ? ಯಾಕಂದ್ರೆ ನಾನು ಕೂಡ 2 ಟೈಮ್ KS ಇಂಟರ್ವ್ಯೂ, 1 ಟೈಮ್ UPSC. ಬೇರೆ ಇಲ್ವಾ? ಈ ವರ್ಷ ನಿಮ್ಮ ಜೊತೆ ನಾನು ಬರಿತೀನಿ KS ಅನ್ನ. ಈ ವರ್ಷ ನಿಮ್ಮ ಜೊತೆಗೆ ನಾನು ಕೂಡ ಬರಿತೀನಿ KS ಅನ್ನ. ನೋಡಿ, ಒಬ್ರು ಸೌಂಡ್ ಇಲ್ಲ ಇವ್ರದ್ದು. ಮಾತಾಡ್ರಮ್ಮ. ಬರಿಬಾರ್ದ? ಮತ್ತೆ ಬರಿಬೇಕೋ ಬೇಡ? ಮತ್ತೆ ಪಾಪ ನಮ್ಮ ಹುಡುಗಿ ಬೈಕ್ ಮಾಡ್ತಾ ಇರ್ತಲ್ಲ, ನಾವು ಎಷ್ಟು ದಿನ ಅಂತ ಕಾಯ್ಸೋಣ ಅವ್ರನ್ನೂ. ಕರೆಕ್ಟಾ ಇಲ್ವಾ? ನೋಡಿಲ್ಲ, ಸೌಂಡೇ ಇಲ್ಲ ಇವ್ರದ್ದು. ಎಸ್, ಹಾಗಾಗಿ ಇಲ್ಲಿ ಅಗ್ರಿಕಲ್ಚರ್ ಅನ್ನೋದು ಬಂದರೆ ನಿಮಗೆ ಗೊತ್ತಿರೋದೇ ಇರ್ತದೆ. ನಾನೇನು ಎಕ್ಸ್ಟ್ರಾ ಹೇಳಬೇಕಾಗಿಲ್ಲ ಅಗ್ರಿಕಲ್ಚರ್. ಯಾಕಂದರೆ ಜೋಗ್ರಫಿ ಅಂತ ಬಂದರೆ ಈ ಅಗ್ರಿಕಲ್ಚರ್ ಕಾನ್ಸೆಪ್ಟ್ಗಳಲ್ಲಿ ನಮ್ಮಲ್ಲಿ ಯಾರೂ ಕೂಡ ಮಾರ್ಕ್ಸ್ ಕಳ್ಕೊಳ್ಳಲ್ಲ. ಎಲ್ಲರೂ ಕೂಡ ಇಲ್ಲಿ ಔಟ್ ಆಫೇ ತೊಗೊಂಬರ್ತಾರೆ. ಅಗ್ರಿಕಲ್ಚರ್ ನಿಮ್ಗೆ ಗೊತ್ತಿರೋದೇ ಇರ್ತದೆ. ಯಾಕಂದರೆ ಭಾರತವನ್ನೇ ಕೃಷಿ ಪ್ರಧಾನ ರಾಷ್ಟ್ರ ಅಂತಾರೆ. ನಮ್ಮಲ್ಲಿ 70% ನಮ್ಮಲ್ಲಿ ಅಗ್ರಿಕಲ್ಚರ್ ಮಾಡೋರೆ. ಇಲ್ಲಿ ಎಲ್ಲರೂ ಇರೋರು ಯಾರು? ಅಂಬಾನಿ ಮಕ್ಕಳು ಇದ್ರಾ? ಅದಾನಿ ಮಕ್ಕಳು ಇದ್ರಾ? ಇಲ್ಲ ಮೋದಿ ಮಕ್ಕಳು ಇದ್ರಾ? ಯಾರೂ ಇಲ್ಲ ತಾನೆ. ಎಲ್ಲ ರೈತರ ಮಕ್ಕಳೇ ತಾನೇ ಇರೋದಿಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಕೃಷಿ ಕುಟುಂಬದಿಂದ ಬಂದಿರೋದ್ರಿಂದ ನಿಮಗೆ ನೇರವಾದಂಥ ಕ್ವಶನ್ಸ್ಗಳಲ್ಲಿ ಬರ್ತವೆ. ಹಸಿರು ಕ್ರಾಂತಿ ಅಂತೇಳಿ ಬರ್ತದೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರಲ್ಲಿ. ಇದೊಂದು ಗೊತ್ತಿರಬೇಕಾಗುತ್ತೆ. ನಮ್ಮಲ್ಲಿ ಬರುವಂಥ ಕೃಷಿಯಲ್ಲಿ ಬರುವಂಥ ಟೈಪ್ಸ್ಗಳು ಯಾವುದು ಅಂತೇಳಿ ಕೇಳ್ತಾನೆ, ವಿಧಗಳು ಯಾವ್ದು ಅಂತೇಳಿ ಕೇಳ್ತಾನೆ. ಮಿಶ್ರ ಕೃಷಿ ಅಂದರೆ ಏನು? ಓಕೆ, ಸಾಂದ್ರ ಬೇಸಾಯ ಅಂದರೆ ಏನು? ನಮ್ಮಲ್ಲಿ ನೀರಾವರಿ ಬೇಸಾಯಗಳಂದರೆ ಏನು? ತೋಟಗಾರಿಕಾ ಬೇಸಾಯ ಅಂದರೆ ಏನು ನಮ್ಮಲ್ಲಿ? ಇವುಗಳಲ್ಲಿ ಯಾವ್ದಾದ್ರು ಬರ್ತವೆ? ಸ್ಥಳಾಂತರ ಬೇಸಾಯಗಳು ಎಲ್ಲೆಲ್ಲಿ ಮಾಡ್ತವೆ? ಇವುಗಳಿಂದ ಏನು ಅನುಕೂಲ ಇದೆ, ಅನಾನುಕೂಲ ಇದೆ, ಅವುಗಳನ್ನು ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಬಂದರೆ ಆಹಾರ ಬೆಳೆಗಳು ಅಂತೇಳಿ ಬರ್ತದೆ. ಏನೇನು ಆಹಾರ ಬೆಳೆಗಳಲ್ಲಿ ಯಾವ್ದಾದ್ರು ಬರ್ತವೆ ಹೇಳಿ ಬೇಗ? ಆಹಾರ ಬೆಳೆಗಳು ಯಾವ್ದಾದ್ರು ಬರ್ತವೆ? ಅಕ್ಕಿನ, ಭತ್ತನ? ಭತ್ತ, ಆಮೇಲೆ ರಾಗಿ, ಆಮೇಲೆ ಜೋಳ, ಮತ್ತೆ ಮೆಕ್ಕೆಜೋಳ, ಆಮೇಲೆ ಸಜ್ಜೆ, ಬಾರ್ಲಿ. ಇಷ್ಟೇ ಆಹಾರ ಬೆಳೆಗಳಲ್ಲಿ. ದ್ವಿದಳ ಧಾನ್ಯಗಳಲ್ಲಿ ಬರ್ತದೆ. ದ್ವಿದಳ ಧಾನ್ಯಗಳು ಅಥವಾ ಪಲ್ಸ್ ಅಂತ ಹೇಳಿ ನಾವು ಕರಿತೀವಲ್ಲ, ದ್ವಿದಳ ಧಾನ್ಯಗಳಲ್ಲಿ ಬಂದರೆ ಬೇಕಾದ್ರೆ ಬರ್ತದೆ. ನವಣೆ ಬರ್ತದೆ, ಬೇಳೆಕಾಳುಗಳು ಬರ್ತವೆ, ಉದ್ದು ಬರ್ತದೆ, ಸಾಸಿವೆ ಬರ್ತದೆ, ಹೆಸರು ಬೆಳ್ತದೆ. ಇವೆಲ್ಲವೂ ಕೂಡ ದ್ವಿದಳ ಧಾನ್ಯಗಳಲ್ಲಿ ನೋಡಬೇಕಾಗುತ್ತೆ. ವಾಣಿಜ್ಯ ಬೆಳೆಗಳು, ನೀವು ಇದನ್ನು ಬೆಳಿತೀರಾ, ಆದರೆ ಮಾರಾಟ ಮಾಡ್ತೀರಾ ಇವನ್ನ. ಹತ್ತಿ ಮೇನ್, ಮತ್ತೆ ಕಬ್ಬು. ಹತ್ತಿ ಕಬ್ಬು ಎರಡೇನಾ?
ರೇಷ್ಮೆ, ಸೆಣಬು, ರೇಷ್ಮೆ, ಸೆಣಬು, ಹತ್ತಿ, ಹೊಗೆಸೊಪ್ಪು, ತಂಬಾಕು ಎಲ್ಲವೂ ಕೂಡ ವಾಣಿಜ್ಯ ಬೆಳೆಗಳಲ್ಲಿ ನೋಡಬೇಕಾಗತ್ತೆ. ವಾಣಿಜ್ಯ ಬೆಳೆಗಳಲ್ಲಿ ಇವುಗಳನ್ನು ನೋಡಬೇಕಾಗತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ತೋಟಗಾರಿಕಾ ಬೆಳೆಗಳು, ಪ್ಲಾಂಟೇಶನ್. ತೋಟಗಾರಿಕಾ ಬೆಳೆಗಳಲ್ಲಿ ಏನೇನು ಬರ್ತಾವ್ರಿ? ತೋಟಗಾರಿಕಾ ಬೆಳೆಗಳು, ಪ್ಲಾಂಟೇಶನ್ ಬೆಳೆಗಳು, ಕಾಫಿ, ಟೀ. ನೆಕ್ಸ್ಟ್ ಕೋಕೋ. ಕೋಕೋ ಗೊತ್ತಾ? ಚಾಕ್ಲೇಟ್ ಕೋಕೋ ಮಾಡ್ತಾರಲ್ಲ, ಕೋಕೋ. ನೆಕ್ಸ್ಟ್ ಮತ್ತೆ ರಬ್ಬರ್ ಕೇಳಿದಿರ? ರಬ್ಬರ್ ತೋಟಗಾರಿಕಾ ಬೆಳೆಗಳಲ್ಲಿ ನೋಡಬೇಕಾಗತ್ತೆ. ಹಣ್ಣು ಮತ್ತು ತರಕಾರಿಗಳು ಇವನ್ ಕೇಳೋದೇ ಬೇಡ, ಇಲ್ಲಿ ಕೇಳಿದ್ರೆ ಮುಗೀತು. ಹಣ್ಣು ಮತ್ತು ತರಕಾರಿಗಳು ಬರೋ ಎಲ್ಲ ತರಕಾರಿಗಳು ಬರ್ತವೆ ಈಗ. ಹಣ್ಣು ಮತ್ತೆ ತರಕಾರಿಗಳು. ಪಶುಸಂಗೋಪನೆ ಮತ್ತು ಹೈನುಗಾರಿಕೆ. ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ನಿಮ್ಮ ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ ಅಲ್ಲಿ ಇದೆ. ಅದು ಪಶುಸಂಗೋಪನೆ ಹೈನುಗಾರಿಕೆನ ಸಹಕಾರಿ ಚಳವಳಿಗಳಲ್ಲಿ ಕೇಳಿದಾನೆ ಅದನ್ನು. ಹಾಗಾಗಿ ಇಲ್ಲಿ ನಿಮಗೆ ಇದನ್ನು ಕೇಳ್ತಾನೆ, ಅದಕ್ಕೂ ಎಕ್ಸಾಮ್ಗೆ ಯೂಸ್ ಆಗುತ್ತೆ ನಿಮಗೆ. ಮೈನ್ಸಲ್ಲಿ ಬರೆಯೋದಕ್ಕೆ ಇದನ್ನು ಕೇಳ್ತಾನೆ. ಪ್ರಸ್ತುತ ಕರ್ನಾಟಕದಲ್ಲಿ ಹೈನುಗಾರಿಕೆಯಿಂದ ಆಗ್ತಾ ಇರುವಂಥ ಅನುಕೂಲಗಳೇನು? ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ಹೈನುಗಾರಿಕೆ ಡೆವಲಪ್ಮೆಂಟ್ ಆಗಿದೆ? ಇಲ್ಲಿ ಹೈನುಗಾರಿಕೆಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳೇನು, ಸವಾಲುಗಳೇನು, ಇದಕ್ಕೆ ಬೇಕಾದಂಥ ಪರಿಹಾರ ಉಪಾಯಗಳೇನು? ಹೈನುಗಾರಿಕೆಯಲ್ಲಿ ಎಲ್ಲರ ಮನೆಯಲ್ಲೂ ಹೈನುಗಾರಿಕೆ ಮಾಡ್ತಾರಾ? ಎಲ್ಲರ ಮನೆ ಹೈನುಗಾರಿಕೆ ಅಂದರೆ ಗೊತ್ತೇನಾ? ಹೈನುಗಾರಿಕೆ ಅಂದರೆ ಏನು ಗೊತ್ತೇನು? ಮೊದಲು ಕೇಳಬೇಕಲ್ಲ ಈಗ. ಯಾಕಂದ್ರೆ ಬೇಸಿಕ್ಕಿಂದ ಕೇಳಬೇಕು ಈಗ ಅವನ್ನ. ಹೈನುಗಾರಿಕೆ ಅಂದರೆ ಏನು? ಎಲ್ಲರ ಮನೆಯಲ್ಲೂ ಆಕಳುಗಳು ಸಾಕಿದ್ರಾ? ದನಗಳು ಸಾಕಿದ್ರಾ? ಎಮ್ಮೆಗಳಿದಾವ? ಸಾಕಿದ್ರ ಇಲ್ವೋ? ಕುರಿ, ಮೇಕೆ, ಹಂದಿ ಸಾಕೊಂಡಿರ್ತೀರಾ? ಸಾಕಿರ್ತೀರಲ್ವ? ಕುರಿಗಳು ಸಾಕಿರ್ತೀರಾ? ಮೇಕೆಗಳು ಸಾಕಿರ್ತೀರಾ? ಕೋಳಿಗಳನ್ನ ಸಾಕಿರ್ತೀರಾ? ಮೊಲಗಳನ್ನ ಸಾಕೊಂಡಿರ್ತೀರಾ? ಇವೆಲ್ಲವನ್ನು ಎಂತ ಕರಿತೀವಿ? ಹೈನುಗಾರಿಕೆಗಳು ಅಂತ ಕರಿತೀವಿ. ಓಕೆ, ಇವುಗಳಿಂದ ಹಾಲು ಬರುತ್ತಾ? ಹಸು ಹಾಲು ಬರುತ್ತಾ ಇಲ್ವೋ? ಬರುವಂತ ಹಾಲನ್ನ ನೀವೇ ಕುಡಿತೀರೋ ಡೈರಿಗೆ ತಗೊಂಡೋಗ್ತೀರೋ? ಡೈರಿಗೆ ತಗೊಂಡೋಗೋದನ್ನ ಏನಂತ ಕರಿತೀವಿ? ಹೈನುಗಾರಿಕೆ ಅಂತ ಕರಿತೀವಿ, ಅಥವಾ ಡೈರಿ ಫಾರ್ಮಿಂಗ್ ಅಂತ ಕರಿತೀವಿ. ಈ ಡೈರಿ ಫಾರ್ಮಿಂಗ್ ಅಲ್ಲಿ ಬಂದ್ರೆ ಪ್ರಧಾನವಾಗಿ ನೀವು ಇಲ್ಲಿ KMF ಅನ್ನ ನೋಡ್ಬೇಕಾಗತ್ತೆ, ಅಮೂಲ್ ಡೈರಿಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಎರಡು ಮುಖ್ಯವಾಗಿ ನಮ್ಮಲ್ಲಿ ಬರುವಂಥದ್ದು, ಇವನ್ನ ಇಲ್ಲಿ ನೋಡ್ಬೇಕಾಗತ್ತೆ ಈ ಕಾನ್ಸೆಪ್ಟ್ ಅಲ್ಲಿ ಬಂದ್ರೆ. ನೆಕ್ಸ್ಟ್ ಬರ್ರಿ, ಮೀನುಗಾರಿಕೆ ಮತ್ತು ಮತ್ಸ್ಯೋದ್ಯಮ. ಮೀನುಗಾರಿಕೆ, ಒಳನಾಡು ಮೀನುಗಾರಿಕೆಗಳು ಅಂತೇಳಿ ಬರ್ತದೆ, ಸಿಹಿ ನೀರಿನ ಮೀನುಗಾರಿಕೆ ಅಂತೇಳಿ ಕರಿತೇವೆ. ಒಳನಾಡು ಮೀನುಗಾರಿಕೆ ಅಂದ್ರೆ ಸಿಹಿ ನೀರಿನ ಮೀನುಗಾರಿಕೆ. ಓಕೆ, ನೆಕ್ಸ್ಟ್ ಸಮುದ್ರ ಮೀನುಗಾರಿಕೆ ಅಂತೇಳಿ ಬರ್ತದೆ, ಸಮುದ್ರ ಮೀನುಗಾರಿಕೆ ಅಂತೇಳಿ ಬರ್ತದೆ, ಅಥವಾ ಉಪ್ಪು ನೀರಿನ ಮೀನುಗಾರಿಕೆ ಅಂತೇಳಿ ಬರ್ತದೆ. ಇವನ್ನ ಇಲ್ಲಿ ಸಾಗರಿಕ ಮೀನುಗಾರಿಕೆಯನ್ನು ನೋಡ್ಬೇಕಾಗತ್ತೆ. ಎರಡು ವಿಧದಲ್ಲಿ ಮೀನುಗಾರಿಕೆಯನ್ನು ನೋಡ್ಬೇಕು. ಯಾವ್ಯಾವ ಮೀನುಗಳನ್ನ ನಮ್ಮಲ್ಲಿ ಉತ್ಪಾದನೆ ಆಗುತ್ತೆ, ಯಾವ್ಯಾವ ಕರಾವಳಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮೀನು ಉತ್ಪಾದನೆ ಆಗುತ್ತೆ, ಅತಿ ಹೆಚ್ಚು ಮೀನುಗಾರಿಕೆಯನ್ನು ಮಾಡುವಂತ ರಾಜ್ಯ ಯಾವುದು? ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಮೀನುಗಾರಿಕೆಯನ್ನು ಮಾಡುವಂತ ರಾಜ್ಯ ಕೇರಳ. ಅತಿ ಹೆಚ್ಚು ಮೀನುಗಾರಿಕೆಯನ್ನು ಮಾಡುವಂಥದ್ದು ಕೇರಳ ರಾಜ್ಯದಲ್ಲಿ. ಸೆಕೆಂಡ್ ಬಂದ್ರೆ ಬರ್ತದೆ ಗುಜರಾತ್, ಥರ್ಡ್ ಒನ್ ಬರ್ತದೆ ಮಹಾರಾಷ್ಟ್ರ, ಫೋರ್ತ್ ಒನ್ ಬರ್ತದೆ ತಮಿಳ್ನಾಡು, ಫಿಫ್ತ್ ಅಲ್ಲಿ ಇದೆ ಆಂಧ್ರ ಪ್ರದೇಶ್, ಸಿಕ್ಸ್ತ್ ಅಲ್ಲಿ ಕರ್ನಾಟಕ ಇದೆ, ನಂತರ ಬಂದ್ರೆ ಕರ್ನಾಟಕ ಇರುವಂಥದ್ದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೀನುಗಾರಿಕೆಯನ್ನು ಮಾಡುವಂಥ ಜಿಲ್ಲೆ ದಕ್ಷಿಣ ಕನ್ನಡ. ಸಾಗರಿಕ ಮೀನುಗಾರಿಕೆ ಅಂತ ಬಂದ್ರೆ, ಓಕೆ, ಒಳನಾಡು ಮೀನುಗಾರಿಕೆ ಅಥವಾ ಸಿಹಿ ನೀರಿನ ಮೀನುಗಾರಿಕೆ, ಕೆರೆ, ಕಾಲುವೆ, ಹಳ್ಳ, ಕೊಳ್ಳಗಳು ಸಾಕೊಂಡಿರ್ತಾರೆ ಮೀನುಗಳು, ಅದಲ್ಲಿ ಬಂದ್ರೆ ರಾಯಚೂರು ಇದೆ ಕರ್ನಾಟಕದಲ್ಲಿ. ಭಾರತದಲ್ಲಿ ಬಂದ್ರೆ ಪಶ್ಚಿಮ ಬಂಗಾಳ ಇದೆ. ಇನ್ನ ಮೀನುಗಾರಿಕೆಯಲ್ಲಿ ನೋಡ್ಬೇಕಾಗತ್ತೆ ಇವುಗಳನ್ನ. ನೆಕ್ಸ್ಟ್ ಖನಿಜ ಸಂಪನ್ಮೂಲಗಳು ಅಂತೇಳಿ ಬರ್ತದೆ, ಮಿನರಲ್ಸ್, ಖನಿಜ ಸಂಪನ್ಮೂಲಗಳು. ಏನೇನು ಬರ್ತಾವ್ರಿ ಇಲ್ಲಿ ಖನಿಜ ಸಂಪನ್ಮೂಲಗಳಲ್ಲಿ? ಕಬ್ಬಿಣ, ಅಲ್ಯೂಮಿನಿಯಂ, ಬಾಕ್ಸೈಡ್, ತಾಮ್ರ, ಬೆಳ್ಳಿ, ಚಿನ್ನ, ವಜ್ರ, ರೂಬಿ, ಗ್ರಾನೈಟ್, ಅಮೃತ ಶಿಲೆಗಳು. ಇವುಗಳಲ್ಲಿ ನೋಡ್ಬೇಕಾಗತ್ತೆ ಖನಿಜ ಸಂಪನ್ಮೂಲಗಳಲ್ಲಿ ಬಂದ್ರೆ. ಶಕ್ತಿ ಸಂಪನ್ಮೂಲಗಳು ಅಂತ ಬಂದ್ರೆ ಕಲ್ಲಿದ್ದಲು, ಪೆಟ್ರೋಲಿಯಂ,
ಸ್ವಾಭಾವಿಕ ಅನಿಲಗಳು, ನ್ಯಾಚುರಲ್ ಗ್ಯಾಸಸ್, HP ಗ್ಯಾಸ್ ಅಂತಿಲ್ಲ, ಸ್ವಾಭಾವಿಕ ಗ್ಯಾಸ್ಗಳು, ಗ್ಯಾಸಸ್ಗಳನ್ನ ನೋಡ್ಬೇಕಾಗುತ್ತೆ ಇಲ್ಲಿ. ಸೌರಶಕ್ತಿ, ಸೋಲಾರ್. ನೆಕ್ಸ್ಟ್ ಪವನ ಶಕ್ತಿ, ಗಾಳಿ ಶಕ್ತಿಗಳು. ನೆಕ್ಸ್ಟ್ ಅಣು ವಿದ್ಯುತ್ ಶಕ್ತಿ, ಅಟೋಮಿಕ್ ಎನರ್ಜಿ. ಇವುಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ ಈ ಲೆಸನ್ ಅಲ್ಲಿ ಬಂದ್ರೆ. ತುಂಬಾ ಇಲ್ಲಿ ಹೈಯೆಸ್ಟ್ ಕರೆಂಟ್ ಅಫೇರ್ಸ್ ಇರೋದು ಇಲ್ಲೇ, ಜಾಸ್ತಿ ಕರೆಂಟ್ ಅಫೇರ್ಸ್ ಇರೋದಂದ್ರೆ ಈ ಪಾರ್ಟಲ್ಲಿ. ನೆಕ್ಸ್ಟ್ ಭಾರತದ ಕೈಗಾರಿಕೆಗಳು, ಸೇಮ್ ಇದರಾಗಿರುವಂತ ಕೈಗಾರಿಕೆಗಳು ಅಷ್ಟೇ ನಮ್ಮಲ್ಲಿ. ಹತ್ತಿ ಬಟ್ಟೆ ಕೈಗಾರಿಕೆ ಇದೆಯಾ? ರೇಷ್ಮೆ ಕೈಗಾರಿಕೆ ಇದೆಯಾ? ಉಣ್ಣೆ ಕೈಗಾರಿಕೆ ಇದೆಯಾ? ಸಿಮೆಂಟ್ ಇದೆಯಾ ನಮ್ಮಲ್ಲಿ? ಕಾಗದದ ಕೈಗಾರಿಕೆಗಳಿದೆಯಾ? ಸೆಣಬಿನ ಕೈಗಾರಿಕೆ ಇದೆಯಾ? ಕಬ್ಬಿಣದ ಕೈಗಾರಿಕೆ ಇದೆಯಾ? ಅಲ್ಯೂಮಿನಿಯಂ ಕೈಗಾರಿಕೆ ಇದೆಯಾ? ರಸಗೊಬ್ಬರಗಳ ಕೈಗಾರಿಕೆ ಇದೆಯಾ? ಫರ್ಟಿಲೈಸರ್ಸ್. ಈ ಕೈಗಾರಿಕೆಗಳನ್ನ ಇಲ್ಲಿ ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಬರುವಂತ ಸಾರಿಗೆಗಳು ಏನು ಬರ್ತದೆ? ನಮ್ಮಲ್ಲಿ 4 ಸಾರಿಗೆಗಳು ಬರೋದು. ಒಂದು ರಸ್ತೆ, ರೈಲು, ನೀರು, ಗಾಳಿ. 4 ಅದು ಬಿಟ್ರೆ ಇನ್ಯಾವ್ದಾರು ಇದೆಯಾ? ಮತ್ತೊಂದು ಸಾರಿಗೆ ಐತೆ. ಪರ್ಮನೆಂಟ್ ಆಗಿ ಹೋದ್ರೆ ಮಾತ್ರ ಹೋಗೋದು. ಪರ್ಮನೆಂಟ್ ಆಗೋದ್ರೆ ಮಾತ್ರ. ಯಾವ್ದ್ರಲ್ಲಿ ನೋಡಲಿ, ಯಾವ್ದು ಜಾಟ್ಕೆ ಹೊಡ್ಕೊಂಡಂತವ್ರು ಯಾವ್ದು? ಇಷ್ಟ ನಾವಲ್ಲಿ ಬರೋ ಸಾರಿಗೆ 4 ವಿಧದ ಸಾರಿಗೆಗಳು ಕೊಡ್ಬಿಡ್ತವೆ. ರಸ್ತೆ ಸಾರಿಗೆಯಲ್ಲಿ ಬಂದ್ರೆ 4 ಟೈಪ್ಸ್ ಇದೆ. ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ಹೆದ್ದಾರಿಗಳು, ಗ್ರಾಮೀಣ ಹೆದ್ದಾರಿಗಳು. ಕರೆಕ್ಟಾ? ಈ ನೆನ್ನೆ ತಾನೇ ಪೇಪರ್ನಲ್ಲಿ ಇತ್ತು. ಗ್ರಾಮೀಣ ಹೆದ್ದಾರಿಗಳಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಏನೂ ಕೂಡ ಕೊಡ್ತಾ ಇಲ್ಲ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಅಂತ ಬಂದ್ರೆ ಇಶ್ಯೂದಲ್ಲಿ ಇದೆ. ಅಂದ್ರೆ ಏನು? ರಾಷ್ಟ್ರೀಯ ಹೆದ್ದಾರಿಗಳು ಏನು ಬರ್ತವೆ, ಇದರ ಕಲ್ಲರ್ಗಳು ಏನಿದೆ? ರಾಷ್ಟ್ರೀಯ ಹೆದ್ದಾರಿಗಳದ್ದು ಅತಿ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH44 ಅಂತ ಹೇಳಿ ಬರ್ತದೆ. ಕರ್ನಾಟಕದಲ್ಲಿ ಬಂದ್ರೆ 50 ಇದೆ, ಭಾರತದಲ್ಲಿ ಬಂದ್ರೆ NH44 ಇದೆ. NH44 ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? 12 ರಾಜ್ಯಗಳ ಮೂಲಕ ಹೋಗುತ್ತಿದೆ. ಯಾವ್ಯಾವ ರಾಜ್ಯಗಳ ಮೇಲೆ ಹೋಗುತ್ತೆ? ಕರ್ನಾಟಕದ ಯಾವ ಜಿಲ್ಲೆಗಳ ಮೇಲೆ ಹೋಗುತ್ತೆ NH44? NH27 ಎಲ್ಲ ಹಾದು ಹೋಗುತ್ತೆ, NH66 ಎಲ್ಲಿ ಹೋಗುತ್ತೆ, NH4 ಎಲ್ಲಿ ಹೋಗುತ್ತೆ, NH13 ಎಲ್ಲಿ ಹೋಗುತ್ತೆ, NH7 ಎಲ್ಲಿ ಹೋಗುತ್ತೆ? ಈ ಥರದ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳನ್ನು ಇಲ್ಲಿ ನೋಡಬೇಕಾಗುತ್ತೆ ರಸ್ತೆಗಳಲ್ಲಿ ಬಂದರೆ. ನೆಕ್ಸ್ಟ್ ನಮ್ಮಲ್ಲಿ ರಸ್ತೆಗಳಲ್ಲಿ ಬಂದರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲೇ ಜಾಸ್ತಿ ಇರುವಂಥದ್ದು ಇತ್ತೀಚೆಗೆ ಇವುಗಳನ್ನ ನೋಡಬೇಕಾಗುತ್ತೆ. ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡಿ ಟೋಲ್ಗಳನ್ನು ಸಂಗ್ರಹಣೆಯನ್ನು ಮಾಡ್ತಾರೆ. ಟೋಲ್ಗಳು ಸಂಗ್ರಹಣೆ ಮಾಡ್ತಾರಾ? ಇತ್ತೀಚೆಗೆ ನಾವು ಟೋಲ್ಗಳಿಗೆ ಸ್ಯಾಟಲೈಟ್ಗಳನ್ನು ಬಳಕೆ ಮಾಡ್ತಾ ಇದ್ವಿ. ಹಾಗಾದರೆ ಕರ್ನಾಟಕದಲ್ಲಿ ಮೊದಲ ಸ್ಯಾಟಲೈಟ್ ಆಧಾರಿತ ಟೋಲ್ ಹೈವೇ ರಸ್ತೆ ಯಾವುದು? ಮೊನ್ನೆ ಪೇಪರ್ನಲ್ಲಿ ಇತ್ತಿದ್ದು. ಆದರೆ ಸ್ಯಾಟಲೈಟ್ ಆಧಾರದ ಮೇಲೆ ನಮ್ಮಲ್ಲಿ ಒಂದು ರಸ್ತೆಯಲ್ಲಿ ಟೋಲನ್ನು ಇತ್ತೀಚೆಗೆ ಸಂಗ್ರಹಣೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿ ಬರ್ಕೊಳ್ಳಿಬೇಕಾದ್ರೆ, ಬೆಂಗಳೂರು ಮೈಸೂರು ಹೈವೇ ಇದು ಸ್ಯಾಟಲೈಟ್ಗಳ ಮೂಲಕ ನಮ್ಮಲ್ಲಿ ಹೋಗ್ತಾ ಇರುವಂಥದ್ದು. ಇದರಲ್ಲಿ ಸ್ಯಾಟಲೈಟ್ಗಳ ಆಧಾರದ ಮೇಲೆ ನಮ್ಮಲ್ಲಿ ಟೋಲ್ಗಳನ್ನು ಇಲ್ಲಿ ಸಂಗ್ರಹಣೆಯನ್ನು ಮಾಡ್ತಾರೆ. ಅದಕ್ಕೇನಿರಲ್ಲ, ಅರ್ಥ ಆಗ್ತಾ ಇದೆಯಾ? ನಿಮ್ಮ ವೆಹಿಕಲ್ಸ್ಗಳ ಮೇಲೆ ಒಂದು ಸ್ಕ್ಯಾನ್ ಕೋಡನ್ನು ಕೊಡ್ತಾರೆ. ಸ್ಕ್ಯಾನ್ ಕೋಡನ್ನು ಇರ್ತದೆ. ನಿಮ್ಮ ವೆಹಿಕಲ್ಸ್ಗಳು ಬರ್ತಾ ಇದೆ ಅಂತ ಕೇಳಿದ್ರೆ ಸ್ಕ್ಯಾನ್ ಆಗುತ್ತೆ. ಅದಕ್ಕೆ ಸ್ಕ್ಯಾನ್ ಆಗಿದ ತಕ್ಷಣನೇ ನಿಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಓಕೆ, ನಂಬರ್ ಸ್ಕ್ಯಾನ್ ಮಾಡಿರ್ತದೆ, ನಿಮ್ಮ ಗಾಡಿಯನ್ನು ಮುಂದೆ ಬಿಡ್ತಾರೆ. ನೀವು ಅಕೌಂಟಿಗೆ ಯಾವಾಗ ದುಡ್ಡು ಹಾಕ್ತೀರೋ ಆಮೇಲೆ ಅದು ಕಟ್ ಮಾಡ್ಕೋತದೆ. ಕ್ಲಿಯರ್? ಇವುಗಳನ್ನು ನಮ್ಮಲ್ಲಿ ಬಳಕೆಗೆ ತರ್ತಾ ಇದ್ದಾರೆ. ರೈಲು ಸಾರಿಗೆ ಅಂತೇಳಿ ಬರ್ತದೆ. ರೈಲು ಸಾರಿಗೆಯಲ್ಲಿ ಇತ್ತೀಚೆಗಂತೂ ಕರ್ನಾಟಕದಲ್ಲಿ ಹೊಸದಾಗಿ ಬಿಡ್ತಾ ಇದ್ದಾರೆ. ವಂದೇ ಭಾರತ್ ದೇಶದಲ್ಲಿ ಜಾಸ್ತಿ ಇರೋದು, ಅದರಲ್ಲೂ ಕರ್ನಾಟಕದಲ್ಲಿ ಈಗ ಎಷ್ಟು ವಂದೇ ಭಾರತ್ಗಳು ಇದ್ದಾವೆ? ಕರ್ನಾಟಕದಲ್ಲಿ ಇರುವಂಥ ವಂದೇ ಭಾರತ್ಗಳು ಎಷ್ಟು? ಭಾರತದಲ್ಲಿ ನಿಮಗೆ ಕೇಳಲ್ಲ ಜಾಸ್ತಿ, ನಮ್ಮ ರಾಜ್ಯವನ್ನು ಇಟ್ಕೊಂಡು ಅವ್ನು ಕೇಳ್ಬೇಕು. ಭಾರತದಲ್ಲಿ ಸಿಕ್ಕಾಬಟ್ಟೆ ಬಿಡ್ತಾವನಂತ ಹೇಳ್ಬಿಟ್ಟು ಕೇಳೋದು, ನಮ್ಮ ರಾಜ್ಯದಲ್ಲಿ ಎಷ್ಟು ಇದಾವೆ ಅಂತ ಕೇಳ್ತಾನೆ. ಕರ್ನಾಟಕದಲ್ಲಿ ಇರುವಂಥ ವಂದೇ ಭಾರತ್ಗಳು ಎಷ್ಟು? ಪ್ರೆಸೆಂಟ್ ಈಗ 3 ಓಡ್ತಾ ಇದ್ದಾವೆ, ಇನ್ನೆರಡಕ್ಕೆ ಆಲ್ರೆಡಿ ಚಾಲನೆ ಕೊಡ್ತಾ ಇದ್ದಾರೆ. ಈಗ ಒಂದು ಹೈದರಾಬಾದ್ ಬೆಂಗಳೂರು, ಇನ್ನೊಂದು ಹುಬ್ಳಿ ಧಾರವಾಡ ಬೆಂಗಳೂರು, ಮತ್ತೊಂದು ಬೆಂಗಳೂರಿಂದ ಮೈಸೂರು ಚೆನ್ನೈ, ಓಕೆ, ಮತ್ತೊಂದು ಕೊಡ್ತಾ ಇದ್ದಾರೆ ಮಂಗಳೂರಿನಿಂದ ಕೊಚ್ಚಿನ್ಗೊಂದು ಕೊಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಮ್ಮಲ್ಲಿ 3 ಓಡ್ತಾ ಇದೆ, 4ನೇದು ನೆಕ್ಸ್ಟ್ ಮಂತಿಂದ ಓಡುತ್ತೆ. ಓಕೆ, ರೈಲು ಸಾರಿಗೆಗಳು ಅಂತೇಳಿ ಬಂದರೆ ನೆಕ್ಸ್ಟ್ ಇದಲ್ಲೇ ರೈಲ್ಗಳಲ್ಲಿ ಬರ್ತಾರೆ ನಮ್ಮಲ್ಲಿ. ಓಕೆ,
ರೈಲು ಕೇಂದ್ರಗಳು, ಭಾರತದಲ್ಲಿ ಕಂಡುಬರುವಂಥ ರೈಲ್ವೆ ವಲಯಗಳು ಅಂತೇಳಿ ಬರ್ತದೆ. ರೈಲ್ವೆ ವಲಯಗಳು, ಅತಿ ಉದ್ದವಾದಂಥ ರೈಲು ಯಾವುದು, ಅತಿ ಹೆಚ್ಚು ರಾಜ್ಯಗಳ ಮೂಲಕ ಸಂಚರಿಸುವಂಥ ರೈಲು ಯಾವುದು, ಟೂರಿಸಂ ಅಥವಾ ಪ್ರವಾಸೋದ್ಯಮಕ್ಕೆ ನಮ್ಮಲ್ಲಿ ಬಿಟ್ಟಿರುವಂಥ ರೈಲುಗಳು ಯಾವುದು, ಈ ರೈಲ್ವೆ ಕಾನ್ಸೆಪ್ಟ್ ಅಲ್ಲಿ ಬರ್ತದೆ. ರೈಲ್ವೆ ವಿಶ್ವವಿದ್ಯಾಲಯ ಎಲ್ಲಿದೆ, ರೈಲ್ವೆ ಮ್ಯೂಸಿಯಂಸ್ಗಳು ಎಲ್ಲಿದೆ, ಇವನ್ನ ಇಲ್ಲಿ ನೋಡ್ಬೇಕಾಗತ್ತೆ ರೈಲುಗಳಲ್ಲಿ ಬಂದ್ರೆ. ಓಕೆ, ನೆಕ್ಸ್ಟ್ ಜಲ ಸಾರಿಗೆ ಅಂತೇಳಿ ಬರ್ತದೆ. ಜಲ ಸಾರಿಗೆಯಲ್ಲಿ ಬಂದ್ರೆ ಆಂತರಿಕ ಜಲ ಸಾರಿಗೆಗಳು ಅಂತೇಳಿ ಬರ್ತದೆ. ನದಿಗಳಿಗೆ, ಹಳ್ಳಗಳಿಗೆ ಹಾಕಿರುವಂತ ಜಲ ಸಾರಿಗೆಗಳು ಅಥವಾ ಸೇತುವೆಗಳು ಅಂತೇಳಿ ಕರ್ತಾರೆ, ಅಥವಾ ಆಂತರಿಕ ಜಲಮಾರ್ಗಗಳು ಅಂತೇಳಿ ಕರ್ತಾರೆ. ನ್ಯಾಷನಲ್ ವಾಟರ್ ಹೈವೇಸ್ ಅಂತೇಳಿ ಬರ್ತದೆ. ಆಂತರಿಕ ರಾಷ್ಟ್ರೀಯ ಜಲ ಹೆದ್ದಾರಿಗಳು ಅಂತೇಳಿ ಬರ್ತದೆ. ಇವುಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಅದು ಬಿಟ್ರೆ ಪ್ರಧಾನ ಬಂದರುಗಳು ಅಂತೇಳಿ ಬರ್ತದೆ. ನಮ್ಮಲ್ಲಿ 14 ಪ್ರಧಾನ ಬಂದರುಗಳು ಬರ್ತವೆ. ಮಂಗಳೂರು ಬಂದರು, ಮುಂಬೈ ಬಂದರು, ಕೋಲ್ಕತ್ತಾ ಬಂದರು, ಚೆನ್ನೈ ಬಂದರು, ನವಸೇವಾ ಬಂದರು, ಜವಾಹರ್ ಬಂದರು, ಓಕೆ, ಗುಜರಾತ್ನಲ್ಲಿ ಬರುವಂಥ ಕಾಂಡ್ಲಾ ಬಂದರು, ಈ ಥರದ ಅನೇಕ ಬಂದರುಗಳನ್ನ ಇಲ್ಲಿ ನೋಡ್ಬೇಕಾಗುತ್ತೆ, ಅವುಗಳ ವಿಶೇಷತೆಗಳನ್ನ ಒಳಗೊಂಡಂತೆ. ನೆಕ್ಸ್ಟ್ ಬರ್ತದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಏರ್ಪೋರ್ಟ್ಸ್. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ನಿಮ್ಗೆ ಆಲ್ರೆಡಿ ಗೊತ್ತಿರ್ತವೆ ಎಷ್ಟಿದ್ದಾವೆ, ಎಲ್ಲೆಲ್ಲಿ ಬರ್ತವೆ ಅಂತೇಳಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು, ಇವುಗಳನ್ನ ಈ ಕಾನ್ಸೆಪ್ಟ್ ಅಲ್ಲಿ ಕಲಿಬೇಕಾಗುತ್ತೆ. ನೆಕ್ಸ್ಟ್ ಬರ್ತದೆ ಜನಸಂಖ್ಯೆ. 2011 ಡಾಟಾಸಿನ ಆಧಾರದ ಮೇಲೆ ಇರುವಂತ ಜನಸಂಖ್ಯೆಗಳು ಅಂತೇಳಿ ಬರ್ತದೆ. ಜನಸಂಖ್ಯೆ 2011 ಡಾಟಾಸಿನ ಮೇಲೆ ಅಥವಾ ಸೆನ್ಸಸ್ನ ಮೇಲೆ ಮಾಡ್ತಾ ಇರುವಂತ ಇದು ಜನಸಂಖ್ಯೆ. ಇದನ್ನ ಇಲ್ಲಿ ನೋಡ್ಬೇಕಾಗತ್ತೆ ಜನಸಂಖ್ಯೆಯನ್ನು. ನೆಕ್ಸ್ಟ್ ಟ್ರೈಬಲ್ಸ್, ಬುಡಕಟ್ಟು ಜನಾಂಗಗಳು. ಭಾರತದಲ್ಲಿ ಕಂಡುಬರುವಂತ ಬುಡಕಟ್ಟು ಜನಾಂಗಗಳು ಎಷ್ಟಿದಾವ್ರಿ? 776 ಇದೆ ಬುಡಕಟ್ಟು ಜನಾಂಗಗಳು. ಅಷ್ಟು ಬೇಕೇನ? 776 ಬೇಕಾ? ಲಿಸ್ಟ್ ಕೊಳ್ಳ 776ದುವೆ. ಎಲ್ಲಿಟ್ಕತ್ತೀರ ತಲೆಯಲ್ಲಿ? ಒಂದೊಂದು ಹೆಸರುಗಳು ಒಂದೊಂದ್ ತರ ಇದಾವ. ಇಲ್ಲಿ ಕಂಡುಬರುವಂತ ಪ್ರಮುಖ ಬುಡಕಟ್ಟು ಜನಾಂಗಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಬುಡಕಟ್ಟು ಜನಾಂಗ ಅಂದ್ರೆ ಏನು, ಯಾವ ವಿಧಿಯಲ್ಲಿ ಬರ್ತದೆ, ಓಕೆ, ಬುಡಕಟ್ಟು ಜನಾಂಗಗಳ ವಿಶ್ವವಿದ್ಯಾನಿಲಯಗಳು ಎಲ್ಲಿದೆ, ಅವ್ರು ಏನೇನ್ ಮಾಡ್ತಾರೆ, ಅವುಗಳನ್ನ ಎಲ್ಲಿ ಸೇರಿಸಿದ್ದಾರೆ, ಅವುಗಳ ವಿಶೇಷತೆ ಏನು, ಇನ್ನೊಂದನ್ನ ಇಲ್ಲಿ ನೋಡ್ಬೇಕಾಗುತ್ತೆ. ಭಾರತದ ಹಬ್ಬ ಮತ್ತು ಉತ್ಸವಗಳು ಅಂತೇಳಿ ಬರ್ತದೆ. ಭಾರತದ ಹಬ್ಬ ಮತ್ತು ಉತ್ಸವಗಳು ಯಾವ್ಯಾವ ಹಬ್ಬಗಳು? ಹಬ್ಬ ಮತ್ತು ಉತ್ಸವಗಳು ಯಾವ್ದಾದ್ರು ಬರ್ತವೆ? ಯಾವ್ದಾದ್ರು ಬರ್ತವೆ? ಮಾತಾಡ್ರಮ್ಮ. ಹಬ್ಬ ಮತ್ತೆ ಉತ್ಸವಗಳಂತ ಬಂದ್ರೆ ಯಾವ್ದಾದ್ರು ಬರ್ತವೆ? ಮಾಡೋದೇ ಇಲ್ವೇನ್? ಯಾವ ಹಬ್ಬಗಳು ಮಾಡ್ತೀರಾ ಇಲ್ವಾ? ಮಾತಾಡಿ ಮತ್ತೆ. ಮಾತಾಡ್ರಮ್ಮ. ಹಬ್ಬಗಳು ಯಾವ್ದಾದ್ರು ಬರ್ತಾವ ಅಂತೇಳಿ. ಯುಗಾದಿ, ಸಂಕ್ರಾಂತಿ, ಕರೆಕ್ಟ್. ಅವೇಗಳು ಬರೋದು. ಅವೇ ಹಬ್ಬಗಳನ್ನ ಯಾವ್ಯಾವ ರಾಜ್ಯದಲ್ಲಿ ಯಾವ ಹೆಸರಿಂದ ಕರೀತಾರೆ, ಇವನೇ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳೋದು. ಮತ್ತೆ ಓಣಂ ಬರ್ತದೆ, ಪೊಂಗಲ್ ಬರ್ತದೆ, ದಸರಾ ಬರ್ತದೆ, ಮತ್ತೆ ಶಿವರಾತ್ರಿಗಳು ಬರ್ತವೆ. ಹಬ್ಬಗಳು ಯಾವ್ದಾದ್ರು ಬರ್ತಾವದು? ಉತ್ಸವಗಳು ಹಬ್ಬ ಮತ್ತೆ ಉತ್ಸವಗಳು ಅಂತೇಳಿ ಬರ್ತವೆ ನಮ್ಮಲ್ಲಿ. ನಮ್ಮಲ್ಲಿ ಯಾವ್ಯಾವ ಉತ್ಸವಗಳನ್ನ ಮಾಡ್ತೀರಾ ನೀವು? ಕದಂಬ ಉತ್ಸವ ಅಂತೇಳಿ ಮಾಡ್ತೀರಾ, ಪಂಪ ಉತ್ಸವ ಅಂತೇಳಿ ಮಾಡ್ತೀರಾ, ಕರಗ ಉತ್ಸವ ಅಂತೇಳಿ ಮಾಡ್ತೀರಾ, ವೈರಮಡಿ ಉತ್ಸವ ಅಂತೇಳಿ ಮಾಡ್ತೀರಾ ಉತ್ಸವಗಳು ಅಂತೇಳಿ. ಕಾರಗೋಡ ಉತ್ಸವ ಅಂತೇಳಿ ಮಾಡ್ತೀರಾ, ಜಲ್ಲಿಕಟ್ಟು ಅಂತೇಳಿ ಮಾಡ್ತೀರಾ, ಕಂಬಾಳ ಅಂತೇಳಿ ಮಾಡ್ತೀರಾ. ಅವೆಲ್ಲ ಹಬ್ಬ ಉತ್ಸವಗಳು ತಾನೆ. ಹಬ್ಬಗಳು ಅಂದ್ರೆ ನೀವು ನಿಮ್ಮ ಮನೇಲಿ ಕೂತ್ಕೊಂಡು ಮಾಡ್ಕೊಳ್ಳೋದಷ್ಟೇ. ಉತ್ಸವಗಳು ಅಂದ್ರೆ ನೀವು ನಿಮ್ಮ XYZ ನಿಮ್ಮ ಫ್ರೆಂಡ್ಸ್ಗಳು ಎಲ್ಲ ಸೇರ್ಕೊಂಡ್ಬಂದು ಬೀದಿಯಲ್ಲಿ ಮಾಡೋದಷ್ಟೇ. ಮನೇಲಿ ಮಾಡೋದನ್ನ ಹಬ್ಬ ಅಂತಾರೆ, ಬೀದಿಯಲ್ಲಿ ಮಾಡೋದನ್ನ ಉತ್ಸವ ಅಂತಾರೆ ಅಷ್ಟೇ. ಇಷ್ಟು ಗೊತ್ತಿದೆ, 2 ಸಾಕು. ಮನೇಲಿ ಮಾಡಿದ್ರೆ ಗಣಪತಿ ಹಬ್ಬ, ಅದನ್ನ ಬೀದಿಲಿ ತಂದು ಮಾಡಿದ್ರೆ DJ ಡ್ಯಾನ್ಸು ಅಂತಾರೆ ಅದನ್ನ. ಕರೆಕ್ಟಾ ಇಲ್ವಾ? ಕರೆಕ್ಟಾ? ಬೀದಿಯಲ್ಲಿ ಕೂರಿಸ್ಕೊಂಡ್ಬಿಟ್ಟು ಅದನ್ನ ಮಾಡಿದ್ರೆ ಏನಂತೀರಿ ನೀವು? ಏನ್ ದೇವ್ರ ಸಂಘಗಳು ಹಾಕ್ತೀರಾ ನೀವು? ಏನಾಗ್ತೀರಾ? ಕರಿಮಣಿ ಮಾಲೀಕ ನೀನಲ್ಲ ನಾನಲ್ಲ ಅಂತಾನೆ ಹಾಕೋದಲ್ಲಿ. ಕರೆಕ್ಟಾ ಇಲ್ವಾ? ಕರೆಕ್ಟಾ? ಗಣಪತಿಗೂ ಕೇಳಿ ನೋಡಿ, ನೀನ್ ಕರಿಮಣಿ ಮಾಲೀಕ ಯಾರು ಅಂತೇಳಿ. ಆನ್ಸರ್ ಕೊಟ್ಟರು ಕೊಡ್ಬೋದು. ನಿಮ್ ಡೈಲಾಗ್ಗಳು ಇವತ್ತಾನೆ ಇರೋದು ಈಗ ಸದ್ಯಕ್ಕೀಗ. ಕರಿಮಣಿ ಮಾಲೀಕ ನೀನೋ ನಾನೋ ಅಂತೇಳಿ.